So, hi everyone, good morning. So, welcome to the class for the today's session. So, let's recall what we have discussed yesterday. Okay, na? So, yesterday ಏನು ಡಿಸ್ಕಸ್ ಮಾಡಿದ್ವಿ ಕಂಪ್ಯಾಟಿಬಿಲಿಟಿ ಕರೆಕ್ಟ್. ವಾಟ್ ಈಸ್ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗ್? ಕಂಪ್ಯಾಟಿಬಿಲಿಟಿನೇನು ಡಿಸ್ಕಸ್ ಮಾಡಿದ್ವಿ ಅಲ್ವಾ? Means compatibility means checking the application on the different platform. ಅಲ್ವಾ? Means in industry, whatever the application they're going to build, so they will test it on a different platforms. ಸೊ ವಿಂಡೋಸ್ ಇವಾಗ ನನ್ನ ಲ್ಯಾಪ್ಟಾಪ್ ವಿಂಡೋಸು, ಸೊ ವಿಂಡೋಸಲ್ಲಿ ಇಟ್ ಈಸ್ ಸಪೋರ್ಟಿಂಗ್ ಫಾರ್ ಕ್ರೋಮ್, ಎಡ್ಜ್, ಫೈರ್ಫಾಕ್ಸು ಬ್ರೌಸರ್ಸಿಗೆ ಆ ಥರ ಅಲ್ವಾ. ಸೊ ನೆಕ್ಸ್ಟ್ ಮ್ಯಾಕ್ ಅಂದರೆ ಮ್ಯಾಕ್ ಲ್ಯಾಪ್ಟಾಪ್ಸಲ್ಲಿ ಯಾವ್ಯಾವ ಬ್ರೌಸರ್ ಸಪೋರ್ಟ್ ಆಗುತ್ತೆ. ಸೊ ಇದೆಲ್ಲ ಕಂಪ್ಯಾಟಿಬಿಲಿಟಿ ಟೆಸ್ಟಿಂಗು. ಸೊ ಎಸ್ಟರ್ಡೇ ಐ ಶೋನ್ ಸಮ್ ಎಕ್ಸಾಂಪಲ್ಸ್ ಆಲ್ಸೋ. ಗೌರ್ಮೆಂಟ್ ವೆಬ್ಸೈಟ್ಸಲ್ಲಿ ಎಷ್ಟು ಕಂಪ್ಯಾಟಿಬಿಲಿಟಿ ಇಶ್ಯೂಸ್ ಇದೆ, ಕ್ರೋಮಿಗೂ ಮತ್ತು ಫೈರ್ಫಾಕ್ಸ್ಗೂ ಡಿಫ್ರೆನ್ಸು ಅಲ್ವಾ. ಲೈಕ್ ದಟ್ ದೇರ್ ವಿಲ್ ಬಿ ಎನ್ ನಂಬರ್ ಆಫ್ compatibility scenarios to test. So basically browser to browser, system to system, like that they will test. So ನಾವು ಜನರಿಕ್ ಆಗಿ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೇನು, ಪೆನ್ ಶುಡ್ ರೈಟ್ ಆನ್ ಪೇಪರ್, ಪೆನ್ ಶುಡ್ ನಾಟ್ ರೈಟ್ ಆನ್ ಪ್ಲಾಸ್ಟಿಕ್. ಸೊ ಸಿಂಪಲ್. ಓಕೆ, ಸೊ ಇದಿಷ್ಟು ಕಾನ್ಸೆಪ್ಟ್ಸು, ಮೇನ್ ಕಾನ್ಸೆಪ್ಟ್ಸು. ಸೊ ದೇರ್ ಆರ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಟೆಸ್ಟಿಂಗಲ್ಲಿ ಯಾವ್ದು ಕವರ್ ಮಾಡಿದ್ವಿ ನಾವು. ಫೈನಲ್ ಆಗಿ ಸ್ಮೋಕ್ ಆಯಿತು, ಸ್ಯಾನಿಟಿ, ರೀಟೆಸ್ಟಿಂಗ್, ರಿಗ್ರೆಷನ್, ಎಕ್ಸ್ಪ್ಲೋರಟರಿ, ಮಂಕಿ, ಕಂಪ್ಯಾಟಿಬಲ್. ಸೊ ದಿಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ ಲೆವೆಲ್ಸ್ ಆಫ್ ಟೆಸ್ಟಿಂಗು. ಸೊ ಇದಿಷ್ಟನ್ನು ತಗೊಂಡು ನಾವು ಒಂದು ಪ್ರಾಜೆಕ್ಟಿಗೆ ಅಪ್ಲೈ ಮಾಡಿ ಟೆಸ್ಟ್ ಕೇಸ್ ಬರೀಬೇಕು. ಓಕೆನಾ. ಸೊ ಅದನ್ನ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿಸ್ತೀನಿ ಫಾರ್ ಟೈಮ್ ಬೀಯಿಂಗ್. ಸೊ ಇದನ್ನು ಬೈಕ್ ಅಂತ ಅಪ್ಲಿಕೇಶನ್ ತೊಗೊಂಡು ನಾವು ಟೆಸ್ಟ್ ಮಾಡಿದ್ವಿ ಅಲ್ವಾ. ಸೊ ಇಲ್ಲಿ ಸಿನಾರಿಯೋಸ್ ನೋಡಿದ್ರೆ ನೀವು ಎಲ್ಲ ಸಿನಾರಿಯೋಸು ಕವರ್ ಆಗಿದ್ದಿಲ್ಲ, ಆ ಥರ ಟೈಪ್ ಆಫ್ ಟೆಸ್ಟಿಂಗು. ಸೊ ಸ್ಮೋಕಲ್ಲಿ ಸ್ಟಾರ್ಟ್ ಆಗಬೇಕು ಬೈಕು. ಓಕೆನಾ. ಸ್ವಲ್ಪ ಸ್ಯಾನಿಟಿ ಅಂದರೆ ಒಂದು ರೈಡ್, ಕಂಪ್ಲೀಟ್ ರೈಡ್. ಮತ್ತು ರಿಗ್ರೆಷನ್ ಅಂದರೆ ಇಫ್ ಸಮ್ಮನ್ ಹ್ಯಾಸ್ ರಿಪೇರ್ಡ್ ಸಮಥಿಂಗ್, ಸೊ ಯು ಹ್ಯಾವ್ ಟು ಗೋ ಫಾರ್ ಲಾಂಗ್ ರೈಡ್ ಆ್ಯಂಡ್ ಚೆಕ್ ಪಿಕಪ್ ಆ್ಯಂಡ್ ಮೈಲೇಜ್. ದೆನ್ ಮಂಕಿ ಟೆಸ್ಟಿಂಗಲ್ಲಿ ವೀಲಿಂಗ್ ಬರುತ್ತೆ ಅಲ್ವಾ. ಕಂಪ್ಯಾಟಿಬಿಲಿಟಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಡ್ಸು, ಮಡ್ಡು, ಹಿಲ್ ಸ್ಟೇಷನ್ನು ಎಲ್ಲ ರನ್ ಮಾಡಿ ನೋಡೋದು. ಸೊ ದಟ್ ಕಮ್ಸ್ ಅಂಡರ್ ಕಂಪ್ಯಾಟಿಬಿಲಿಟಿ. ಓಕೆ. ಸೊ ನೆಕ್ಸ್ಟು ವಿ ಡಿಸ್ಕಸ್ ಬಗ್ ಲೈಫ್ ಸೈಕಲ್. ವಾಟ್ ಈಸ್ ಬಗ್? ಸೊ ಬಗ್ ಅಂದರೆ ಎನಿ ಡಿವಿಯೇಷನ್ ಫ್ರಮ್ ದ ಎಕ್ಸ್ಪೆಕ್ಟೆಡ್ ಬಿಹೇವಿಯರ್. ಏನೋ ವರ್ಕ್ ಆಗ್ತಿರಲ್ಲ. ಓಕೆ, ಇಟ್ಸ್ ಎ ಬಗ್. ಸೊ ನಮ್ಮ ಅಪ್ಲಿಕೇಶನಲ್ಲಿ ಇವಾಗ ಇಫ್ ಯು ಕನ್ಸಿಡರ್, ಇಲ್ಲಿ ಒಂದು ಇಶ್ಯೂ ಇತ್ತು. ಏನದು? ಎಂಪ್ಲಾಯ್ ಕೌಂಟ್ ವಾಸ್ ನಾಟ್ ಅಪ್ಡೇಟಿಂಗ್ ಒನ್ಸ್ ದ ಎಂಪ್ಲಾಯೀಸ್ ಆರ್ ಆ್ಯಡೆಡ್ ಇನ್ ದ ಹೋಮ್ ಪೇಜ್ ಅಲ್ವಾ. ಸೊ ಯು ರಿಪೋರ್ಟ್ ದಟ್ ಇಶ್ಯೂ. ಸೊ ಯು ಹ್ಯಾವ್ ಟು ಗಿವ್ ಎ ಬಗ್ ನೇಮ್. ಬಗ್ ನೇಮ್ ಕೊಡಬೇಕು. ಏನಂತ? ಸಿಂಪಲ್ ಇಂಗ್ಲೀಷ್. ಓಕೆ, ಇಟ್ ಶುಡ್ ಬಿ ಅಂಡರ್ಸ್ಟ್ಯಾಂಡಬಲ್. ಎಂಪ್ಲಾಯಿ ಆನ್ಬೋರ್ಡ್ ಕೌಂಟ್ ಈಸ್ ನಾಟ್ ಇನ್ಕ್ರಿಮೆಂಟೆಡ್ ಇನ್ ದ ಹೋಮ್ ಪೇಜ್. ಆಯಿತಾ. ಸೊ ಅದಕ್ಕೆ ಪ್ರಾಪರ್ ಸ್ಟೆಪ್ಸ್ ಹೇಗೆ, ಹೌ ಯು ರಿಪ್ರೊಡ್ಯೂಸ್ ದ ಬಗ್. ಓಕೆ. ಸೊ ಇಫ್ ಸಮ್ಮನ್ ಸೀಸ್, ಯು ಶುಡ್ ಬಿ ಏಬಲ್ ಟು ರಿಪ್ರೊಡ್ಯೂಸ್ ದ ಸೇಮ್ ಬಗ್. ಅದಕ್ಕೋಸ್ಕರ ವಾಟ್ ಯು ವಿಲ್ ಡು, ಲಾಗಿನ್ ಆದ, ಎಂಪ್ಲಾಯಿ ಡೀಟೇಲ್ಸ್ ಆ್ಯಡ್ ಮಾಡಿದೆ, ಸೇವ್ ಮಾಡಿದೆ, ನಾ ಹೋಮ್ ಪೇಜಿಗೆ ಹೋದೆ, ಆನ್ ಬೋರ್ಡ್ ಪೇಜಲ್ಲಿ ನೋಡ್ತಾ ಇದ್ದೀನಿ, ಸೊ ಕಾಣಿಸ್ತಾ ಇಲ್ಲ. ಸೊ ಫಾರ್ ದಟ್ ಯು ಗಿವ್ ಆನ್ ದ ಸ್ಟೆಪ್ಸ್. ದೆನ್ ಎಕ್ಸ್ಪೆಕ್ಟೆಡ್ ಮತ್ತು ಆ್ಯಕ್ಚುಯಲ್ ಬಿಹೇವಿಯರು ಕೊಡಬೇಕು. ಸೊ ಏನಂತ ಹೇಳಿ, ಇಟ್ ಶುಡ್ ಬಿ ಇನ್ಕ್ರಿಮೆಂಟೆಡ್, ಬಟ್ ಆ್ಯಕ್ಚುಯಲ್ ಏನಾಗ್ತಿದೆ, ಇಟ್ ಈಸ್ ನಾಟ್ ಇನ್ಕ್ರಿಮೆಂಟ್. ಸಿಂಪಲ್. ಅದಕ್ಕೊಂದು ಇಮೇಜ್ ರೆಫರೆನ್ಸ್. ಓಕೆ. ಸೊ ಇದು ಬಗ್ ಲಾಗ್ ಮಾಡಿದ್ವಿ. ಸೊ ಬಗ್ಗಿಗೆ ಒಂದು ಲೈಫ್ ಸೈಕಲ್ ಇದೆ. ಓಕೆ, ಇಟ್ ಗೋಸ್ ಥ್ರೂ ಸಮ್ ಪ್ರೋಸೆಸ್. ಅದಕ್ಕೆ ಡಿಫೆಕ್ಟ್ ಲೈಫ್ ಸೈಕಲ್ ಅಂತ ಹೇಳ್ತಾರೆ. ಓಕೆ. ಸೊ ಡಿಫೆಕ್ಟ್ ಲೈಫ್ ಸೈಕಲಲ್ಲಿ ಫಸ್ಟ್ ಸ್ಟೇಟ್ ಏನು, ನ್ಯೂ ಸ್ಟೇಟಲ್ಲಿ ಇರುತ್ತೆ ಬಗ್ ಲಾಗ್ ಮಾಡಿದಾಗ. ಸೊ ದೆನ್ ಡೆವಲಪರ್ಸ್ ವಿಲ್ ಚೆಕ್, ದೇ ವಿಲ್ ಚೆಕ್ ಆ್ಯಂಡ್ ಇಫ್ ಇಟ್ ಈಸ್ ಎ ಬಗ್ ದೇ ವಿಲ್ ಫಿಕ್ಸ್ ಆದಮೇಲೆ ದೇ ವಿಲ್ ಮೂವ್ ಟು ದ ಟೆಸ್ಟಿಂಗ್ ಸೈಕಲ್. ವಿ ವಿಲ್ ರೀಟೆಸ್ಟ್. ಇಫ್ ಇಟ್ ಈಸ್ ವರ್ಕಿಂಗ್, ಕ್ಲೋಸ್. ನಾಟ್ ವರ್ಕಿಂಗ್, ಮತ್ತು I will assign back to developers saying it is not fixed.
ಓಕೆನಾ, ಇದು ಒಂದು ಫ್ಲೋ. ಬಟ್ ಇನ್ ಬಿಟ್ವೀನ್, ಸೊ ಇಫ್ ಡಿಫೆಕ್ಟ್ ಈಸ್ ನಾಟ್ ವ್ಯಾಲಿಡ್ ಅಂದರೆ ಇಲ್ಲಿ ಡೆವಲಪರ್ ಚೆಕ್ ಮಾಡ್ತಾರಲ್ಲ ಲಾಗ್ ಆಗಿದ್ದ ತಕ್ಷಣ, ಸೊ ಅಲ್ಲಿ ರಿಜೆಕ್ಟ್ ಮಾಡ್ತಾರೆ ಬಗ್ನ. ಸೊ ಸೇಯಿಂಗ್ ಇಟ್ ಈಸ್ ನಾಟ್ ಎ ಡಿಫೆಕ್ಟ್, ಸೊ ಬಿಹೇವಿಯರೇ ಆಗಿದೆ ಅಪ್ಲಿಕೇಶನ್ದು, ಸೊ ಇಟ್ ಈಸ್ ನಾಟ್ ಎ ಡಿಫೆಕ್ಟ್ ಅಂತೇಳಿ ಕ್ಲೋಸ್ ಮಾಡ್ತಾರೆ. ಸೆಕೆಂಡ್, ಡಿಫರ್ಡ್ ಅಂದರೆ ವಿ ಡೋಂಟ್ ಹ್ಯಾವ್ ಟೈಮ್ ಅಂತ ಹೇಳಿ. ಸೊ ಕರೆಂಟ್ ಸ್ಪ್ರಿಂಟಲ್ಲಿ ಆಲ್ರೆಡಿ ತುಂಬ ಟಾಸ್ಕ್ ತೊಗೊಬಿಟ್ಟಿದ್ದಾರೆ, ದೇ ಡೋಂಟ್ ಹ್ಯಾವ್ ಎ ಟೈಮ್, ವಾಟ್ ದೇ ವಿಲ್ ಸೇ ವಿ ಕ್ಯಾನ್ ಟೇಕ್ ಇನ್ ದ ನೆಕ್ಸ್ಟ್ ಸ್ಪ್ರಿಂಟ್ ಅಂತೇಳಿ ಕ್ಲೋಸ್ ಮಾಡ್ತಾರೆ. ಡೂಪ್ಲಿಕೇಟ್ ಅಂದರೆ ಈಗ ಟೀಮಲ್ಲಿ 4-5 ಜನ ಟೆಸ್ಟರ್ಸ್ ಇರ್ತಾರೆ, ದೇ ಡೋಂಟ್ ನೋ ಹೂ ಲಾಗ್ ದ ಬಗ್ ಅಲ್ವಾ. ಸೊ ವಾಟ್ ದೇ ವಿಲ್ ಡೂ, ಇಫ್ ಇಟ್ ಈಸ್ ಆಲ್ರೆಡಿ ಲಾಗ್ಡ್ ಬೈ ಅದರ್ ಟೆಸ್ಟರ್, ದೇ ವಿಲ್ ಸೇ ಡೂಪ್ಲಿಕೇಟ್ ಆ್ಯಂಡ್ ದೇ ವಿಲ್ ಕ್ಲೋಸ್ ಇಟ್ ಅಷ್ಟೇ. ಓಕೆನಾ, ಇದಿಷ್ಟು ಬಗ್ ಮತ್ತು ಬಗ್ ಲೈಫ್ ಸೈಕಲ್ ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾವು SDLC ಡಿಸ್ಕಸ್ ಮಾಡೋಣ. SDLC ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಯಾಕೆಂದರೆ ನಾವು ಟೆಸ್ಟರ್ಸು ವಿ ನೀಡ್ ಟೆಸ್ಟಿಂಗ್ ಲೈಫ್ ಸೈಕಲ್ ಅಲ್ವಾ. ಸೊ ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಅದರ್ಸ್, ಡೆವಲಪರ್ಸು, BA, ಆರ್ಕಿಟೆಕ್ಟು ಅವರೆಲ್ಲ ಬೇಕಾಗಿಲ್ಲ. ನಾವು ಡೈಲಿ ಆ್ಯಕ್ಟಿವಿಟೀಸ್ ಮಾಡೋದೇ ನಮ್ಮದು ಟೆಸ್ಟಿಂಗ್ ಲೈಫ್ ಸೈಕಲ್ ಟೆಸ್ಟರ್ಸಿಗೆ. ಓಕೆ, ಅದರಲ್ಲಿ ಫಸ್ಟು ರಿಕ್ವೈರ್ಮೆಂಟ್ ಗ್ಯಾದರಿಂಗ್. ಸೊ SDLCನೂ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಇತ್ತು. ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ರಿಕ್ವೈರ್ಮೆಂಟ್ ಗ್ಯಾದರಿಂಗ್. ಓಕೆ, ಸೊ ರಿಕ್ವೈರ್ಮೆಂಟ್ಸಲ್ಲಿ ಲೆಟ್ಸ್ ಸೇ ಲಾಗಿನ್ ರಿಕ್ವೈರ್ಮೆಂಟ್ಸ್ ಬರೀತಾ ಇದ್ದೆ. ಸೊ ಐ ವಿಲ್ ಕಂಟಿನ್ಯೂ. ಸೊ ಫಸ್ಟ್ ರಿಕ್ವೈರ್ಮೆಂಟ್ ಏನಂದರೆ ಐ ಶುಡ್ ಬಿ ಏಬಲ್ ಟು ಲಾಗಿನ್ ಅಲ್ವಾ, ವಿತ್ ಪ್ರಾಪರ್ ಡೇಟಾ. ಸೆಕೆಂಡ್ ಒನ್, ಲಾಗಿನ್ ಪೇಜ್ ಶುಡ್ ಬಿ ಆ್ಯಸ್ ಪರ್ ಡಿಸೈನ್. ಅಂದರೆ ಸೊ ಫಿಗ್ಮಾದಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ. ಸೊ ಈ ಥರ ಸ್ಕ್ರೀನ್ಸ್ ಕೊಡ್ತಾರೆ ನಿಮಗೆ. ಸೊ ಒನ್ಸ್ ಯು ಲಾಗಿನ್, ಲೈಕ್ ಇಟ್ ಶುಡ್ ಬಿ ವಿಸಿಬಲ್, ಆಯಿತಾ. ಸೊ ದಿಸ್ ಈಸ್ ಏನಾಯಿತು, ಇದು ಯಾವುದು ಟೆಸ್ಟಿಂಗ್, ಇದು ನಾವು ಮಾಡೋದು UI ಅಲ್ವಾ. ನೆಕ್ಸ್ಟ್ ಅಪ್ಲಿಕೇಶನ್ should support for 1 lakh users ಅಂತ ಇರುತ್ತೆ. ಓಕೆ, ಅಪ್ಲಿಕೇಶನ್ ಶುಡ್ ಸಪೋರ್ಟ್ 1 lakh users. ಸೊ ಇದಿಷ್ಟು ನಂದು ಸಿಂಪಲ್ ರಿಕ್ವೈರ್ಮೆಂಟ್ಸ್. ಈ ಥರ ಯು ವಿಲ್ ಹ್ಯಾವ್ n ನಂಬರ್ ಆಫ್ ರಿಕ್ವೈರ್ಮೆಂಟ್ಸ್. ಓಕೆ, ಬಟ್ ವಾಟ್ ಐ ಕನ್ಸಿಡರ್ ಇಸ್ ಮೇನ್ ಸಿಂಪಲ್ ಸಿನಾರಿಯೋಸ್ ಇದೆ. ಸೊ ಇದು ರಿಕ್ವೈರ್ಮೆಂಟ್ ಗ್ಯಾದರಿಂಗಲ್ಲಿ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಏನಾಗುತ್ತೆ ರಿಕ್ವೈರ್ಮೆಂಟ್ ಗ್ಯಾದರಿಂಗಲ್ಲಿ, ಈ ಥರ ರಿಕ್ವೈರ್ಮೆಂಟ್ ಬಂದಾಗ ದೇ ವಿಲ್ ಡಿಫ್ರೆನ್ಷಿಯೇಟ್. ಹೌ ದೇ ಡಿಫ್ರೆನ್ಷಿಯೇಟ್? ದೇ ವಿಲ್ ಡಿಫ್ರೆನ್ಷಿಯೇಟ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟಿಂಗ್. ಏನದು ಫಂಕ್ಷನಲ್ ಟೆಸ್ಟಿಂಗು, then what they will do, this is UI testing scenario. Then UI testing ಆದಮೇಲೆ ಇನ್ನೊಂದು ಯಾವ್ದು ಬರುತ್ತೆ, ನಾನ್ ಫಂಕ್ಷನಲ್ ಅಲ್ವಾ. ನಾನ್ ಫಂಕ್ಷನಲ್ ಅಂದರೆ ನಾನ್ ಫಂಕ್ಷನಲ್ ಯಾವ ಥರ ಬರುತ್ತೆ, ಲೋಡು, ಪರ್ಫಾರ್ಮೆನ್ಸು, ಸೊ ಈ ಥರ ಏನು ಮಾಡ್ತಾರೆ, ಡಿವೈಡ್ ಮಾಡ್ಕೋತಾರೆ. ಸೊ ಫಂಕ್ಷನಲ್ ಟೆಸ್ಟ್ ಕೇಸಸ್ಗೆ ಯಾವ್ದು ಬರುತ್ತೆ, ಎ ಕಾಲಮ್ ಬರುತ್ತೆ, ಎ ರಿಕ್ವೈರ್ಮೆಂಟ್ ಬರುತ್ತೆ. ಓಕೆನಾ. ಸೊ UI ಟೆಸ್ಟಿಂಗ್ ಯಾವ್ದು ಬರುತ್ತೆ, ಬಿ ಬರುತ್ತೆ. ಅಪ್ಲಿಕೇಶನ್ ಶುಡ್ ಸಪೋರ್ಟ್ ಫಾರ್ ಎನ್ ನಂಬರ್ ಆಫ್ ಯೂಸರ್ಸ್ ಅಂತ ಹೇಳಿದ್ರೆ ಅದು ಪರ್ಫಾರ್ಮೆನ್ಸು. ಸೊ ಅದು ಯಾವುದಕ್ಕೆ ಬರುತ್ತೆ, ಇದಕ್ಕೆ ಬರುತ್ತೆ. ಸೊ ಈ ಥರ ಡಿಫ್ರೆನ್ಷಿಯೇಟ್ ಮಾಡ್ಕೋತಾರೆ ರಿಕ್ವೈರ್ಮೆಂಟ್ಸ್ನ. ಓಕೆನಾ, ಅರ್ಥಾಗ್ತಿದೆಯಾ? ಇದು ರಿಕ್ವೈರ್ಮೆಂಟ್ ಗ್ಯಾದರಿಂಗಲ್ಲಿ ದೇ ವಿಲ್ ಡಿಫರೆನ್ಷಿಯೇಟ್ ದ ಟೈಪ್ಸ್ ಆಫ್ ಟೆಸ್ಟ್ ಕೇಸಸ್ ಬೇಸ್ಡ್ ಆನ್ ದ ಸಿನಾರಿಯೋಸ್ ಆರ್ ದ ರಿಕ್ವೈರ್ಮೆಂಟ್ಸ್. ಒಂದೊಂದು ರಿಕ್ವೈರ್ಮೆಂಟ್ಗೂ ಯಾವ್ಯಾವ ಥರ ಟೆಸ್ಟಿಂಗ್ ಬರುತ್ತೆ ಅಂತೇಳಿ ರಿಕ್ವೈರ್ಮೆಂಟ್ ಗ್ಯಾದರಿಂಗಲ್ಲಿ ಅನಾಲಿಸಿಸ್ ಮಾಡ್ಕೋತಾರೆ. ಓಕೆನಾ. ಇಲ್ಲಿ ಇವಾಗ ನಾನು
ಒಂದು ಟ್ಯಾಬ್ಲರ್ ಕಾಲಮ್ ಮಾಡ್ಕೊಂಡಲ್ವಾ, ಯಾವ ಟೆಸ್ಟ್ ಕೇಸಸ್ಗೆ ಯಾವ ಟೈಪ್ ಆಫ್ ಟೆಸ್ಟಿಂಗ್ ಅಂಥೇಳಿ. ಸೊ ಈ ಥರ ಮಾಡ್ಕೊಳ್ಳೋದನ್ನ ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ, RTM. ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ಚೆಕಿಂಗ್ ವೆದರ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆರ್ ಮ್ಯಾಪ್ ಟು ಪ್ರಾಪರ್ ಟೆಸ್ಟ್ ಕೇಸಸ್ ಅಂತ. ಒಂದು ರಿಕ್ವೈರ್ಮೆಂಟಿಗೆ ಒಂದು ಟೆಸ್ಟ್ ಕೇಸ್ ಇದೆಯಾ ಇಲ್ವಾ, ಸೊ ಇದನ್ನು ಮಾಡೋದೇ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್. ಓಕೆ, ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಆಯಿತು. ಸೊ ಇಲ್ಲಿ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಆದಮೇಲೆ ಏನು ಮಾಡಿದೆ, ನಾನು ಡಿಫ್ರೆನ್ಷಿಯೇಟ್ ಮಾಡಿಕೊಂಡೆ ಯಾವ್ಯಾವ ಥರ ಟೈಪ್ ಆಫ್ ಟೆಸ್ಟಿಂಗ್ಗೆ ಯಾವ್ಯಾವ ಥರ ರಿಕ್ವೈರ್ಮೆಂಟ್ಸ್ ಹೋಗ್ತದೆ ಅಂತ. ಸೊ ಈ ಥರ ಮಾಡಬೇಕಾದ್ರೆ ಒಂದು ರಿಕ್ವೈರ್ಮೆಂಟ್ ತೊಗೊಳ್ಳೋಣ, ಏನದು ಯೂಸರ್ ಶುಡ್ ಬಿ ಏಬಲ್ ಟು ಲಾಗಿನ್ ಅಂತ. ಸೊ ಈ ರಿಕ್ವೈರ್ಮೆಂಟಿಗೆ ನಾನು ಟೆಸ್ಟ್ ಕೇಸ್ ಬರ್ದಿದ್ದೀನ ಇಲ್ವಾ, ಸೊ ಅದನ್ನು ಚೆಕ್ ಮಾಡೋದೇ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್. ಓಕೆನಾ? ಯಾಕಂದರೆ ಸೊ ಇನ್ನೊಂದು ಕಾಲಮ್ ಆ್ಯಡ್ ಮಾಡ್ಕೊಳ್ಳೋಣ. ಅಲ್ಲಿ ಯಾವ ಥರ ಆ್ಯಡ್ ಮಾಡೋಣ, ಇಲ್ಲಿ ಹೇಗೆ ಟೆಸ್ಟ್ ಕೇಸ್ ID311 ಇದಕ್ಕೆ ಎ ರಿಕ್ವೈರ್ಮೆಂಟ್ಗೆ ಟೆಸ್ಟ್ ಕೇಸ್ ID 311. ಸೊ ಬಿಗೆ ಟೆಸ್ಟ್ ಕೇಸ್ ID 312, ಸಿಗೆ ಟೆಸ್ಟ್ ಕೇಸ್ ID 313. ಆಯಿತಾ? ಇದು ಗೊತ್ತಾಯ್ತಲ್ಲ ಈಗ? ಇವಾಗ ಗೊತ್ತಾಗ್ತಿದೆ, ಕ್ಲಿಯರಾ? ಓಕೆ, ಇರಲಿ. ಸೊ ಒಂದು ರಿಕ್ವೈರ್ಮೆಂಟು ಯಾವ ಥರ ಟೈಪ್ ಆಫ್ ಟೆಸ್ಟಿಂಗ್ ಅದು ಫಂಕ್ಷನಲ್ಲು. ಸೊ ಅದಕ್ಕೆ ಟೆಸ್ಟ್ ಕೇಸ್ ಬರ್ದಿಲ್ವಾ. ಸೊ ದಿಸ್ ಇಸ್ ನಥಿಂಗ್ ಬಟ್ ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್. ಯೂಶಲಿ ಇದೆಲ್ಲ ನೀವು ಮಾಡಲ್ಲ, ಯೂಶಲಿ ದಿಸ್ ವಿಲ್ ಬಿ ಡನ್ ಬೈ ಟೀಮ್ ಲೀಡ್. ಸೊ ಕಾನ್ಸೆಪ್ಟ್ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಸೊ ಅಷ್ಟೇ. ಓಕೆ, ಸೊ ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಆಯಿತು, ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, ಈ ಪ್ಲ್ಯಾನ್ ರೈಟ್, ಪ್ಲ್ಯಾನಿಂಗ್ ನಡೆಯುತ್ತೆ. ಸೊ ಪ್ಲ್ಯಾನಿಂಗಲ್ಲಿ ಏನಾಗುತ್ತೆ, ಐ ವಿಲ್ ಟೆಲ್ ಯು. ಸೊ ಇದು ಲೈಫ್ ಸೈಕಲ್ ಒಂದು ಸಲ ನೋಡ್ಬಿಡೋಣ. ಫಸ್ಟು ರಿಕ್ವೈರ್ಮೆಂಟ್ ಅನಾಲಿಸಿಸ್ ಆದಮೇಲೆ ಪ್ಲ್ಯಾನಿಂಗ್ ಆದಮೇಲೆ ಟೆಸ್ಟ್ ಕೇಸ್ ಡೆವಲಪ್ಮೆಂಟ್, ದೆನ್ ಎನ್ವಿರಾನ್ಮೆಂಟ್ ಸೆಟಪ್ ಮತ್ತು ಎಕ್ಸಿಕ್ಯೂಷನು, ಕ್ಲೋಸರ್. ಇದಿಷ್ಟು ಫ್ಲೋ. ಸೊ ಈ ಫ್ಲೋಲ್ಲಿ ನಾವು ಇವಾಗ ರಿಕ್ವೈರ್ಮೆಂಟ್ ಅನಾಲಿಸಿಸ್ ಆಯಿತು, ಟೆಸ್ಟ್ ಪ್ಲ್ಯಾನಿಂಗ್ ಬಂದಿದ್ದೀವಿ. ಸೊ ಟೆಸ್ಟ್ ಪ್ಲ್ಯಾನಿಂಗಲ್ಲಿ ಏನಿದೆ ನೋಡೋಣ. ಟೆಸ್ಟ್ ಪ್ಲ್ಯಾನಿಂಗ್ ಅಂದರೆ ಬಿಫೋರ್ ಪ್ಲ್ಯಾನಿಂಗ್ ಏನೇ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಪ್ಲ್ಯಾನಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ. ಸೊ ಲೈಕ್ ದಟ್. ಸೊ ಇಲ್ಲಿ ಏನೇನು ಚೆಕ್ ಮಾಡ್ತೀವಿ ಅಂತ ಹೇಳಿದರೆ, ನಾವು ಪ್ಲ್ಯಾನಿಂಗಲ್ಲಿ ವಿಚ್ ಆರ್ ದ ಐಟಮ್ಸ್ ಯು ಆರ್ ಗೋಯಿಂಗ್ ಟು ಡೆಲಿವರ್. ಮೀನ್ಸ್ ಇದಿಷ್ಟು ಟೆಸ್ಟ್ ಕೇಸ್ ತೊಗೊಂಡಿದ್ದೀರಲ್ವ, ಇದಿಷ್ಟು ರಿಕ್ವೈರ್ಮೆಂಟ್ ತೊಗೊಂಡಿದ್ದೀರಾ. ಈ ರಿಕ್ವೈರ್ಮೆಂಟ್ ಎಷ್ಟು, ಈ 3 ರಿಕ್ವೈರ್ಮೆಂಟಲ್ಲಿ ಯಾವ್ಯಾವ ಪ್ಲ್ಯಾನಿಂಗ್ ಯಾವ್ಯಾವ ಸ್ಪ್ರಿಂಟಲ್ಲಿ ಡೆಲಿವರ್ ಮಾಡಬೇಕು. ಸೊ ಈ ABC ಏನೋ ರಿಕ್ವೈರ್ಮೆಂಟ್ಸ್ನ ಸ್ಪ್ರಿಂಟ್ 1ಅಲ್ಲಿ ಕೊಡ್ತೀರಾ, SP 1ಅಲ್ಲಿ ಕೊಡ್ತೀರಾ. ಸೊ ಈ ಥರ ಪ್ಲ್ಯಾನ್ ಮಾಡ್ಕೋತೀರಾ. ಓಕೆ, ನೆಕ್ಸ್ಟು ಟೆಸ್ಟ್ ಐಟಮ್ಸು. ಯಾವುದು ಟೆಸ್ಟ್ ಐಟಮ್ಸ್ ಅಂದರೆ ಇದೆ ಫಂಕ್ಷನಲ್ ಟೆಸ್ಟ್ ಕೇಸ್ ಮಾಡ್ತೀರಾ, UI ಮಾಡ್ತೀರಾ, ಪರ್ಫಾರ್ಮೆನ್ಸ್ ಮಾಡ್ತೀರಾ. ಇಟ್ ಡಿಪೆಂಡ್ಸ್ ಬೇಸ್ಡ್ ಆನ್ ದ ಪ್ಲ್ಯಾನಿಂಗ್, ಯಾವ್ದು ತಗೊಳ್ಳೋಣ ಈ ಸ್ಪ್ರಿಂಟಲ್ಲಿ ಅಂತೇಳಿ. ಸೊ ದೋಸ್ ಆರ್ ದ ಟೆಸ್ಟ್ ಐಟಮ್ಸ್. ನೆಕ್ಸ್ಟ್ ಎನ್ವಿರಾನ್ಮೆಂಟು, ಫೀಚರ್ಸ್ ಏನೇನು ಬೇಕು. ನೆಕ್ಸ್ಟು ಎನ್ವಿರಾನ್ಮೆಂಟ್ ಅಂದರೆ ನಿಮಗೆ URLs ಬೇಕಲ್ವಾ. ಸೊ ವಾಟ್ ಕೈಂಡ್ ಆಫ್ URLs ಯು ವಾಂಟ್. ಡೆವ್ ಎನ್ವಿರಾನ್ಮೆಂಟಲ್ಲಿ ಚೆಕ್ ಮಾಡ್ತೀರಾ, QC ಮಾಡ್ತೀರಾ. ಸೊ ಯೂಶಲಿ 2 ಎನ್ವಿರಾನ್ಮೆಂಟ್ಸ್ ಇರುತ್ತೆ ಯಾವಾಗಲೂ, ಡೆವ್ ಮತ್ತು QC. ಸೊ 2 ಎನ್ವಿರಾನ್ಮೆಂಟ್ ಸೆಟಪ್ಗೂ ಪ್ರಾಪರ್
ಸೆಟಪ್ ಆಗಿರುತ್ತಾ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೋತಾರೆ. ಓಕೆ, ಎನ್ವಿರಾನ್ಮೆಂಟ್ಸ್ ಅಂದಮೇಲೆ ಈ ಟೆಸ್ಟ್ ಐಟಮ್ಸ್ ಅಂದರೆ ಇದೆ ಫೀಚರ್ಸ್, ಯಾವ್ಯಾವ ಫೀಚರ್ಸ್ ಅಂತ. ಫೀಚರ್ಸ್ ಟು ಬಿ ಟೆಸ್ಟ್. ನೆಕ್ಸ್ಟು ರಿಸೋರ್ಸ್ ಪ್ಲ್ಯಾನಿಂಗ್ ಮಾಡಬೇಕಲ್ಲ ನಾವು. ರಿಸೋರ್ಸಸ್ ಅಂದರೆ ಒಂದು ಟೀಮಲ್ಲಿ 4 ಜನ ಇರ್ತಾರೆ. ಸೊ ಅವ್ರ ಅವೈಲಬಿಲಿಟಿ ಹೇಗಿದೆ ನೆಕ್ಸ್ಟ್ 6 ಮಂತ್ಸಿಗೆ ಇಲ್ಲ 1 ಇಯರ್ಗೆ. ಮತ್ತು ಇನ್ ಕೇಸ್ ಯಾರು 1 ಇಯರ್ ಯಾರು ಇರಲ್ಲ ಅಂದ್ಕೊಳ್ಳೋಣ. ಸೊ ಸಮ್ ಪೀಪಲ್ ಮೇ ಲೀವ್ ದ ಪ್ರಾಜೆಕ್ಟ್, ಅಲ್ಲೋ ಕಂಪ್ನಿ ಬಿಟ್ಟು ಹೋಗ್ತಾರೆ. ಸೊ ಅಟ್ ದ ಟೈಮ್ ವಾಟ್ ವಿಲ್ ಬಿ ಅವರ್ ಪ್ಲ್ಯಾನ್ ಆಫ್ ಆ್ಯಕ್ಷನ್? ವಿ ಹ್ಯಾವ್ ಟು ಕೀಪ್ ಎ ಬ್ಯಾಕಪ್ ಅಲ್ವಾ. ಸೊ ಲೈಕ್ ದ್ಯಾಟ್ ರಿಸೋರ್ಸ್ ಪ್ಲ್ಯಾನಿಂಗನ್ನು ಮಾಡಬೇಕು. ಓಕೆ, ಮತ್ತು ಇಫ್ ಸಮ್ಮನ್ ನೀಡ್ಸ್ ಟ್ರೈನಿಂಗ್. ಸೊ ಇವಾಗ ನಾನು ಆಟೋಮೇಷನ್ ರಿಸೋರ್ಸ್ ಇಲ್ಲ ನನ್ನ ಟೀಮಲ್ಲಿ. ಸೊ ವಾಟ್ ಐ ವಿಲ್ ಡು, ಪ್ರಾಜೆಕ್ಟ್ ಬರ್ತಿದೆ ಅಂತೇಳಿ ಐ ವಿಲ್ ಗಿವ್ ಸಮ್ ಟ್ರೈನಿಂಗ್ ಆನ್ ಆಟೋಮೇಷನ್. ಐ ವಿಲ್ ಟ್ರೈನ್ ಹಿಮ್ ಅಲ್ವಾ. ಇದೆಲ್ಲ ಮಾಡ್ತಾರೆ. ಸೊ ನೆಕ್ಸ್ಟು ಸ್ಕೆಡ್ಯೂಲ್ ಅಂದರೆ ಸೊ ಸ್ಪ್ರಿಂಟ್ ವೈಸ್, ಸ್ಪ್ರಿಂಟ್ 1 to ಸ್ಪ್ರಿಂಟ್ 10 ಏನೇನು ಆ್ಯಕ್ಟಿವಿಟೀಸ್ ಮಾಡ್ತೀವಿ, ಟೈಮಿಂಗ್ಸ್ ಏನು. ಸ್ಪ್ರಿಂಟಿಗೆ 1 ಸ್ಪ್ರಿಂಟಿಗೆ ಎಷ್ಟಿದೆ, 15 days ನಾರ್ಮಲಿ ಅಂತ ಕನ್ಸಿಡರ್ ಮಾಡಿಕೊಂಡು. ಸೊ ದೇ ವಿಲ್ ಗೋ ಅಪ್ ಟು 10 ಸ್ಪ್ರಿಂಟ್ ಆರ್ ಏನು ಸ್ಪ್ರಿಂಟ್ ಅಂತ ಹೇಳೋಣ, ಅದು ಡಿಪೆಂಡ್ಸ್ ಅಲ್ವಾ. ಸ್ಪ್ರಿಂಟ್ 10 ಬೇಸ್ಡ್ ಆನ್ ದ ಪ್ರಾಜೆಕ್ಟ್ ಸೈಜ್ ದ ಸ್ಪ್ರಿಂಟ್ ವಿಲ್ ಗೋ. ಪ್ರಾಜೆಕ್ಟ್ ದೊಡ್ಡ ಇದ್ದರೆ ಸ್ಪ್ರಿಂಟ್ ಜಾಸ್ತಿ ಆಗುತ್ತೆ, ಪ್ರಾಜೆಕ್ಟ್ ಚಿಕ್ಕ ಆದರೆ ಕಮ್ಮಿ ಆಗುತ್ತೆ. ಓಕೆ, ನೆಕ್ಸ್ಟ್ ರಿಸ್ಕ್. ಏನೇನು ರಿಸ್ಕ್ ಬರ್ಬೋದು? ಲೆಟ್ಸೆ ಈ ಸ್ಪ್ರಿಂಟಲ್ಲಿ ನೀನು 3 ರಿಕ್ವೈರ್ಮೆಂಟ್ ತೊಗೊಂಡ್ರೆ ರಿಕ್ವೈರ್ಮೆಂಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಫಾರ್ ಸಮ್ ರೀಸನ್ಸ್. ಯು ಹ್ಯಾವ್ ಟು ಜಸ್ಟಿಫೈ ಅಲ್ವಾ. Justify means let's say some environment issues were there, the dependency was there, like that. So you should be able to answer them. So that's why planning ಅಲ್ಲಿ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೆಲ್ಲ ಪ್ಲ್ಯಾನ್ ಮಾಡಿಟ್ಕೊಂಡಿರ್ತಾರೆ. ಓಕೆನಾ. ಏನೇನು ಐಟಮ್ಸ್, ಏನೇನು ಡೆಲಿವರ್ ಮಾಡಬೇಕು, ಯಾವ್ಯಾವುದೋ ಟೆಸ್ಟ್ ಮಾಡಬೇಕು, ಎನ್ವಿರಾನ್ಮೆಂಟ್ ಸೆಟಪ್ ಆ್ಯಂಡ್ ಫೀಚರ್ಸ್ ಟು ಬಿ ಟೆಸ್ಟೆಡ್, ಫೀಚರ್ಸ್ ನಾಟ್ ಟು ಬಿ ಟೆಸ್ಟೆಡ್. ಓಕೆ, ಎಲ್ಲ ಡಿಫ್ರೆನ್ಷಿಯೇಟ್ ಮಾಡ್ಕೋತಾರೆ. ಸೊ ರಿಸೋರ್ಸ್ ಪ್ಲ್ಯಾನಿಂಗ್ ಮೀನ್ಸ್ ಟೀಮ್ ಸೈಜು, ಟೀಮ್ ಮೆಂಬರ್ಸ್. ದೆನ್ ಏನಿದು ಟ್ರೈನಿಂಗ್ ಅಂದರೆ, ಸೊ ಇಫ್ ಸಮನ್ ವಾಂಟ್ಸ್ ಟ್ರೈನಿಂಗ್ ಟು ಆಟೋಮೇಟ್ ದ ಥಿಂಗ್ಸ್. ಸೊ ಎಲ್ಲ ಮ್ಯಾನ್ಯಲ್ ಟೆಸ್ಟರ್ಸ್ ಇದ್ದೀರಾ ನೀವು ಟೀಮಲ್ಲಿ ನನಗೆ. ಸೊ ನಾನೇನು ಮಾಡ್ತೀನಿ, ಐ ವಿಲ್ ಗಿವ್ ಸಮ್ ಟ್ರೈನಿಂಗ್ ಫಾರ್ ಆಟೋಮೇಷನ್ ಬಿಕಾಸ್ ಇನ್ ಫ್ಯೂಚರ್ ಐ ವಿಲ್ ಗೆಟ್ ಆಟೋಮೇಷನ್ ಅಲ್ವಾ, ಲೈಕ್ ದಟ್. ಸ್ಕೆಡ್ಯೂಲ್ ಮೀನ್ಸ್ ಯಾವ ಸ್ಪ್ರಿಂಟು ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡೋದು. ರಿಸ್ಕ್ ಅಂದರೆ ರಿಸ್ಕ್ ವಿಲ್ ಬಿ ದೇರ್ ಎವ್ರಿವೇರ್ ಅಲ್ವಾ. ರಿಸ್ಕ್ ಇಲ್ಲ ಅಂದರೆ ಏನೂ ಇಲ್ಲ. ಸೊ ಲೆಟ್ಸ್ ಸೇ ಇಫ್ ಯು ಕೆನಾಟ್ ಕಂಪ್ಲೀಟ್ ಎ ಸ್ಪ್ರಿಂಟ್ ವಿತ್ ದ ರಿಕ್ವೈರ್ಮೆಂಟ್ಸ್ ದಟ್ ಯು ಹವ್ ಟೇಕನ್, ಇಟ್ ಈಸ್ ಎ ರಿಸ್ಕ್. ಸೊ ಅಟ್ ದ ಟೈಮ್ ಯು ಶುಡ್ ಬಿ ಏಬಲ್ ಟು ಜಸ್ಟಿಫೈ ವೈ ಯು ಕುಡಂಟ್ ಕಂಪ್ಲೀಟ್ ದ ಸ್ಪ್ರಿಂಟ್. ಅದಕ್ಕೆ ಏನೇನು ರೀಸನ್ಸ್ ಇರುತ್ತೆ? ಮೇನ್ ರೀಸನ್ಸ್ ಸಮ್ ಎನ್ವಿರಾನ್ಮೆಂಟ್ ಸೆಟಪ್, ಓಕೆ, ಸಮ್ ಡಿಪೆಂಡೆನ್ಸಿ, ಈ ಥರ ಇರುತ್ತೆ. ಸೊ ಇದಿಷ್ಟು ಪ್ಲ್ಯಾನಿಂಗು. ಸೊ ಇವಾಗ ಏನೇನು ಕಲ್ತ್ವಿ ನಾವು SDLCಲಿ. ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಆಯಿತು, ಪ್ಲ್ಯಾನಿಂಗ್ ಆಯಿತು. ಸೊ ಇದಿಷ್ಟು ಆದಮೇಲೆ ಟೆಸ್ಟ್ ಕೇಸ್ ಡೆವಲಪ್ಮೆಂಟ್ ಅನಿಸುತ್ತೆ. ಟೆಸ್ಟ್ ಕೇಸ್ ಡೆವಲಪ್ಮೆಂಟ್. Test case development. So ಟೆಸ್ಟ್ ಕೇಸ್ ಡೆವಲಪ್ಮೆಂಟ್ ನಿಮ್ಗೆ ಆಲ್ರೆಡಿ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ. ಏನೇನು ಟೆಸ್ಟ್ ಕೇಸು? ಯೂನಿಟ್ ಟೆಸ್ಟ್ ಕೇಸ್. ಸೊ unit test case, second one integration, third one
ಇಷ್ಟ ಇದು ಮೂರೇ ಇಟ್ಕೊಳ್ಳೋಣ. ಮಾಡ್ಯೂಲ್ ಟೆಸ್ಟಿಂಗ್ ಯು ಕ್ಯಾನ್ ಇಗ್ನೋರ್ ಇವಾಗ. ಓಕೆ, ಸೊ ದೀಸ್ ಆರ್ ದ ಮೇನ್ ಟೆಸ್ಟ್ ಕೇಸಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟ್ ಕೇಸಸ್ ಅಲ್ವಾ. ಇಲ್ಲೇನಾಗುತ್ತೆ, ಯು ಆಲ್ರೆಡಿ ನೋ ದ ಟೈಪ್ ಆಫ್ ಅದು ಟೆಸ್ಟಿಂಗ್ ಇನ್ ಟೆಸ್ಟ್ ಕೇಸ್ ಡೆವಲಪ್ಮೆಂಟಲ್ಲಿ ಯಾವ್ಯಾವ ಥರ ಬರೀತೀರಾ ಅಂತ. ಬಟ್ ವೈಲ್ ರೈಟಿಂಗ್ ದಿಸ್ ಟೆಸ್ಟ್ ಕೇಸಸ್ ಯು ಶುಡ್ ಫಾಲೋ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಓಕೆ, ಸಮ್ ಟೆಕ್ನಿಕ್ಸ್. ಓಕೆನಾ, ಸಮ್ ಟೆಕ್ನಿಕ್ಸ್ ಆರ್ ದೇರ್ ಟು ರೈಟ್ ದ ಟೆಸ್ಟ್ ಕೇಸ್. ಟೆಕ್ನಿಕ್ಸಲ್ಲಿ ಒಂದು ಮೂರು ಟೈಪ್ ಇದೆ. ಓಕೆ, ಈಕ್ವಿವೆಲೆನ್ಸ್, ಪಾರ್ಟಿಷನ್, ಮೂರು ನೋಟ್ ಮಾಡ್ಕೊಡ್ತೀನಿ, ಆಮೇಲೆ ಇಟ್ಕೊಡ್ತೀನಿ ನೋಡಿ. ಓಕೆ, ಪ್ಲೇನ್ ಪಾರ್ಟಿಷನ್, okay, equivalence partition. Then we have boundary value analysis. Then we have error guessing. Okay, so these two more techniques of writing a test cases. So these are the main types of testing, more no. But in that, while writing a test case, you should follow some techniques. So ಇವಾಗ ನೀವು ಏನು ಮಾಡ್ತಿದ್ದೀರಾ, ಜನರಲ್ ಆಗಿ ಸುಮ್ಮನೆ ಟೆಸ್ಟ್ ಕೇಸ್ ಬರೀತಾ ಇದ್ರಿ ಅಲ್ವಾ. ಸೊ ಬಟ್ ಹಿಯರ್ ಯು ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆರ್ ಸಮ್ ಟೆಕ್ನಿಕ್ಸ್ ಅಷ್ಟೇ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಕ್ವಲೆನ್ಸ್ ಪಾರ್ಟಿಷನ್ ಅಂದರೆ, ಸೊ ಲೆಟ್ಸ್ ಸೇ ದೇರ್ ಈಸ್ ಸಮ್ ಡೇಟಾ. ಸೊ 50 ಸೆಟ್ ಆಫ್ ಡೇಟಾ ಇಟ್ಕೊಂಡಿರ್ತೀರ ಅಂದ್ಕೊಳ್ಳೋಣ ಟೆಸ್ಟಿಂಗ್ ಮಾಡೋದಕ್ಕೆ. ಸೊ ಇಲ್ಲೇನು ಮಾಡ್ತೀರಾ, ಯು ವಿಲ್ ಡಿವೈಡ್ ದ ಡೇಟಾ ಬೇಸ್ಡ್ ಆನ್ ದ ಮಾಡ್ಯೂಲ್. ಒಂದು ಮಾಡ್ಯೂಲ್ಗೆ ಒಂದು 50 ಡೇಟಾ ರಿಕ್ವೈರ್ಮೆಂಟ್ ಇರಲ್ಲ. ಸೊ ಇಟ್ ಈಸ್ ಓನ್ಲಿ ಒಂದು ರೌಂಡ್ ಆಫ್ ಟೆಸ್ಟಿಂಗಿಗೆ ಏನು ಮಾಡ್ತೀರಾ, ಡೇಟಾನ ಡಿವೈಡ್ ಮಾಡ್ಕೋತೀರಾ. ಇಯರ್ ಈಕ್ವಲ್ ಆಗಿ ಡಿವೈಡ್ ಮಾಡ್ಕೊಳ್ಳೋದನ್ನ ಈಕ್ವಲೆನ್ಸ್ ಪಾರ್ಟಿಷನ್ ಅಂತ ಹೇಳ್ತಾರೆ. ಸೊ ಇಯರ್ ಯು ವಿಲ್ ಡಿವೈಡ್ ದ ಡೇಟಾ ಅಷ್ಟೇ. ಓಕೆ, ಟೆಸ್ಟ್ ಡೇಟಾ ಇರುತ್ತಲ್ಲ ಅದನ್ನು ಡಿವೈಡ್ ಮಾಡ್ಕೊಂಡು ಟೆಸ್ಟ್ ಮಾಡ್ತೀರಾ ಇಲ್ಲಿ ಎಲ್ಲ ಮಾಡ್ಯೂಲ್ಸ್ಗೂ. ದಟ್ ಈಸ್ ನಥಿಂಗ್ ಬಟ್ ಈಕ್ವಲೆನ್ಸ್ ಪಾರ್ಟಿಷನ್. ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಅಂದರೆ, ಸೊ ಲೆಟ್ಸೇ ನಮ್ಮದು ಲಾಗಿನ್ ಪೇಜಲ್ಲಿ ಯೂಸರ್ ನೇಮ್ ಇರುತ್ತೆ ಅಲ್ವಾ. ಸೊ ಯೂಸರ್ ನೇಮ್ ಪೇಜ್ ಶುಡ್ ಅಕ್ಸೆಪ್ಟ್ 50 ಕ್ಯಾರೆಕ್ಟರ್ಸ್ ಅಂತ ಇರುತ್ತೆ. 50 ಕ್ಯಾರೆಕ್ಟರ್ಸ್ ಅಂದರೆ ಲಾಗಿನ್ ಪೇಜಲ್ಲಿ ತೋರಿಸ್ತೀನಿ. ಸೊ ಈ ಫೀಲ್ಡ್ ಅಂತ ಹೇಳ್ಕೊಳೋಣ. ಈ ಫೀಲ್ಡ್ ಇದೆಯಲ್ಲ ಇವರ ಅಫಿಷಿಯಲ್ ಮೇಲ್ ಅಂತ. ಸೊ ಇಟ್ ಶುಡ್ ಅಕ್ಸೆಪ್ಟ್ ಓನ್ಲಿ 50 ಅಪ್ ಟು 50 ಕ್ಯಾರೆಕ್ಟರ್ಸ್ ಅಂತ. ಸೊ 50 ಕ್ಯಾರೆಕ್ಟರ್ಸ್ ಅಂತ ಹಿಂಗೆ ಟೈಪ್ ಮಾಡ್ಕೊಂಡು ಹೋಗ್ತೀರಾ ನೀವು. ಓಕೆನಾ, 50 ಕ್ಯಾರೆಕ್ಟರ್ಸ್ ಆದಮೇಲೆ ಎಲ್ಲ ಸ್ಟಾಪ್ ಆಗುತ್ತೆ. ಸೊ ದಟ್ ಈಸ್ ದ ರಿಕ್ವೈರ್ಮೆಂಟ್. ಫಸ್ಟ್ ಏನು ಮಾಡ್ತೀರಾ, ಫಸ್ಟ್ ಫ್ಲೋಲ್ಲಿ 50 ಕ್ಯಾರೆಕ್ಟರ್ಸ್ ಅಂತ ಎಂಟ್ರಿ ಮಾಡಿ ಚೆಕ್ ಮಾಡ್ತೀರಾ ವೆದರ್ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್ ಅಂತ. ಸೊ ಬೌಂಡ್ರಿ ಅಂದರೆ ಅಕ್ಕಪಕ್ಕ. ಸೊ 50 ಇಂದ ನೀವು ಟಾರ್ಗೆಟ್ ಇರುತ್ತೆ, ಬಟ್ ಯು ವಿಲ್ ಎಂಟರ್ 49. ನೆಕ್ಸ್ಟು 49 ಬಿಲೋ 51 ಚೆಕ್ ಮಾಡಿದ್ಮೇಲೆ ಅಬವ್ 50 ಚೆಕ್ ಮಾಡಬೇಕಲ್ವಾ. ಲೈಕ್ ದಟ್ 51 ಕ್ಯಾರೆಕ್ಟರ್ಸಿಗೆ ಚೆಕ್ ಮಾಡ್ತೀರಾ. ಗೊತ್ತಾಯ್ತಾ ಇದು? ಮೈನಸ್ಸು ಒಂದು 49 ಬಾರ್ಡರು, 50 ನಾರ್ಮಲ್ಲು, 51 ಪ್ಲಸ್ಸು. ಸೊ ಇದು 3 ಬೌಂಡ್ರಿ. 50ದು ಮೇನ್ ಇರೋದು ವ್ಯಾಲ್ಯೂ. ಸೊ ಅಕ್ಕಪಕ್ಕ 2 ವ್ಯಾಲ್ಯೂ ಚೆಕ್ ಮಾಡ್ತೀರಾ. 49 ಅಕ್ಸೆಪ್ಟ್ ಆಗ್ತಿದೆಯಾ, ಪ್ಲಸ್ ಒಂದು ಆ್ಯಡ್ ಮಾಡಿ 51 ಅಕ್ಸೆಪ್ಟ್ ಆಗ್ತಿದೆಯಾ. ಸೊ ಇದೇ ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್. ಓಕೆ, ಸೊ ಈ ಥರ ಎಲ್ಲ ಫೀಲ್ಡ್ಸ್ಗೂ ಬರುತ್ತೆ. ಯಾವಾಗ ಯು ಹ್ಯಾವ್ ಟು ಚೆಕ್ ಲೈಕ್ ದಿಸ್ ಓನ್ಲಿ. ಕ್ಯಾರೆಕ್ಟರ್ಸು ಆ ಥರ ಬಂದಾಗ. ಆ್ಯಂಡ್ ನಂಬರ್ಸ್ ಯಾವಾಗ ಬರುತ್ತೆ, ಸೊ ಲೆಟ್ಸೇ ಒಂದು ಯಾವುದೋ ಒಂದು ಕ್ರಿಯೇಟ್ ಮಾಡ್ತಾಯಿದ್ದೀರಾ ಎಂಪ್ಲಾಯಿ, ಆ ಎಂಪ್ಲಾಯಿ ಕೌಂಟು ಏನೋ ವ್ಯಾಲ್ಯೂಸ್ ಅಸೈನ್ ಮಾಡಬೇಕಂತ ಅಂದ್ಕೊಳ್ಳೋಣ ಅವರಿಗೆ.
ಸೊ ವ್ಯಾಲ್ಯೂಸ್ ಏನು ಅಕ್ಸೆಪ್ಟ್ ಮಾಡಬೇಕು, ಇಂಟೀಜರು. ಸೊ ಇಂಟೀಜರಲ್ಲಿ 10 ಡಿಜಿಟ್ಸ್ ಮಾತ್ರ ಅಕ್ಸೆಪ್ಟ್ ಆಗುತ್ತೆ ಅಂತ ಹೇಳ್ಕೊಳ್ಳೋಣ. ಸೊ ಅವಾಗ ಏನು ಮಾಡ್ತೀರಾ, 10 ಡಿಜಿಟ್ಸ್ವರೆಗೂ ಅಂತ ಹೇಳಿದರೆ ಲೆಸ್ ದೆನ್ 10 ಡಿಜಿಟ್ವರೆಗೂ ಏನು ಕೊಡ್ತೀರಾ, ಪ್ಲಸ್ ಆದಮೇಲೆ 10 ಡಿಜಿಟ್ಸ್ ಆದಮೇಲೆ +1 ಆ್ಯಡ್ ಮಾಡಿ ವ್ಯಾಲ್ಯೂಸ್ ಚೆಕ್ ಮಾಡ್ತೀರಾ. ಓಕೆ, ಸೊ ಅದೇ ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಅಂತ ಹೇಳಿದ್ರೆ BVA. ಸೊ ಎರರ್ ಗೆಸ್ಸಿಂಗ್ ಅಂದರೆ ಇಟ್ ಕಮ್ಸ್ ಬೇಸ್ಡ್ ಆನ್ ದ ಎಕ್ಸ್ಪೀರಿಯನ್ಸ್. ಮೇನ್ಲಿ ಎಕ್ಸ್ಪೀರಿಯನ್ಸ್ ಆಫ್ ದ ಟೆಸ್ಟರ್ ಮ್ಯಾಟರ್ಸ್ ಹಿಯರ್. ಹೇಗೆ ಅಂದರೆ, ಸೊ ಐ ನೋ ದ ಎಂಟೈರ್ ಅಪ್ಲಿಕೇಶನ್ ಅಲ್ವಾ. ಇವಾಗ ನಮ್ಮ ಕ್ರೆಡಿಲಿ ಆ್ಯಪಲ್ಲಿ ಎಷ್ಟೊಂದು ಮಾಡ್ಯೂಲ್ಸ್ ಇದೆ. ಸೊ ಲಾಗಿನ್ ಆಗಿಬಿಟ್ಟು ತೋರಿಸ್ತೀನಿ. ಓಕೆ, ಹಿಯರ್ ದೇರ್ ಆರ್ ಮೆನಿ ಮಾಡ್ಯೂಲ್ಸ್. ಓಕೆನಾ, ಈ ಮಾಡ್ಯೂಲ್ಸಲ್ಲಿ ಕ್ಯಾಲೆಂಡರ್ ಮಾಡ್ಯೂಲ್ ಯಾರೋ ಸಮ್ ಜೂನಿಯರ್ ಡೆವಲಪರ್ ಎಸ್ ದನ್ ದಿಸ್ ಕ್ಯಾಲೆಂಡರ್ ಮಾಡ್ಯೂಲ್. ಓಕೆ, ಸೊ ನಾನೇನು ಮಾಡ್ತೀನಿ, ಸೊ ಒನ್ಸ್ ದ ಬಿಲ್ಡ್ ಕಮ್ಸ್ ದೇ ವಿಲ್ ಸೇ ಟು ಡೂ ರಿಗ್ರೆಷನ್ ಅಲ್ವಾ. ಸೊ ಅಟ್ ದಟ್ ಟೈಮ್, ಸೊ ಕ್ಯಾಲೆಂಡರ್ ಮಾಡ್ಯೂಲ್ ವರ್ಕ್ ಮಾಡಿರೋ ಡೆವಲಪರ್ ಜೂನಿಯರ್ ಡೆವಲಪರ್ ಆಗಿರೋದ್ರಿಂದ ಐ ನೋ ಈ ಮೈಟ್ ಮಿಸ್ ಸಮಥಿಂಗ್. ಓಕೆ, ಇಲ್ಲೇನೋ ಮಿಸ್ ಮಾಡಿರ್ತಾನೆ, ನನಗೆ ಗೊತ್ತಿದೆ, ಆಲ್ರೆಡಿ ನೋಟ್ ಮಾಡ್ಕೊಂಡಿರ್ತೀನಿ ಅಂದ್ಕೊಳ್ಳೋಣ, ಇಲ್ಲ ಗೆಸ್ ಮಾಡ್ತೀನಿ ಇಲ್ಲೇನೋ ಎರರ್ ಬರ್ಬೋದು ಅಂತೇಳಿ. ಸೊ ನಾನೇನು ಮಾಡ್ತೀನಿ, ಫಸ್ಟು ಲಾಗಿನ್ ಆದ ತಕ್ಷಣ ರಿಗ್ರೆಷನ್ ಕೊಟ್ಟಾಗ ಡೈರೆಕ್ಟ್ ಕ್ಯಾಲೆಂಡರ್ ಮಾಡೋಕೆ ಹೋಗ್ಬಿಟ್ಟು ವಿಲ್ ಚೆಕ್ ದಟ್ ಇಶ್ಯೂ. ನನ್ನ ಮೈಂಡಲ್ಲಿ ಏನಿದೆ, ಎರರ್ ಯಾವ್ದು ಬರ್ಬೋದು, ಸಿನ್ಸ್ ದಟ್ ಜೂನಿಯರ್ ಡೆವಲಪರ್ ಎಸ್ ದನ್ ನಾನೇನೋ ಚೆಕ್ ಮಾಡ್ತೀನಿ ಹೋಗ್ಬಿಟ್ಟು. ಸೊ ಅಟ್ ದ ಟೈಮ್ ಯು ವಿಲ್ ಗೆಟ್ ಎರರ್ ಅಲ್ವಾ. ಈಗ ನಾನು ಹಾಲಿಡೇ ಲಿಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಲೀಸ್ಟ್ ಬರ್ತಿಲ್ಲ. ಸೊ ಲೀಸ್ಟ್ ಇಲ್ಲಿ ಅಪ್ಡೇಟ್ ಆಗಿಲ್ಲ, ಯಾವುದೋ ಒಂದು ಹಾಲಿಡೇದು ಲೀಸ್ಟ್ ಈಸ್ ನಾಟ್ ಅಪ್ಡೇಟೆಡ್. ಸೊ ಇದು ಇಶ್ಯೂ. ಇದೇ ಗೊತ್ತಿತ್ತು ನನಗೆ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯೆನ್ಸು. ಸೊ ಈ ಅಪ್ಲಿಕೇಶನ್ ಮೇಲೆ ಆಲ್ರೆಡಿ ಒಂದು 2 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಡೆಫಿನೆಟ್ಲಿ ಸಿನ್ ಜೂನಿಯರ್ ಡೆವಲಪರ್ ಹ್ಯಾಸ್ ಡನ್ ದಟ್ ಕ್ಯಾಲೆಂಡರ್ ಮಾಡ್ಯೂಲ್, ಐ ವಿಲ್ ಬಿ ನೋಯಿಂಗ್ ಐ ವಿಲ್ ಹ್ಯಾವ್ ಎ ಇಶ್ಯೂ ಇಯರ್ ಅಂತ ಹೇಳಿ ಚೆಕ್ ಮಾಡ್ತೀನಿ ಇಶ್ಯೂನ. ಸೊ ದಿಸ್ ಈಸ್ ನಥಿಂಗ್ ಬಟ್ ಎರರ್ ಗೆಸ್ಸಿಂಗ್. ಓಕೆ, ಈ ಟೆಕ್ನಿಕ್ಸ್ ನೋಟ್ ಮಾಡ್ಕೋಬೇಕು ನೀವು, ತುಂಬ ವೆರಿ ಇಂಪಾರ್ಟೆಂಟ್ ಇದೆ ಆ್ಯಕ್ಚುಲಿ. ಯಾಕಂದರೆ ಇಂಟರ್ವ್ಯೂ ದೇ ಡೆಫಿನೆಟ್ಲಿ ದೇ ವಿಲ್ ಆಸ್ಕ್ ವಾಟ್ ಆರ್ ದ ಟೆಕ್ನಿಕ್ಸ್ ಆಫ್ ರೈಟಿಂಗ್ ಯಾವುದು ಟೆಸ್ಟ್ ಕೇಸಸ್ ಅಂತೇಳಿ. ಓಕೆನಾ, ಸೊ ಇಷ್ಟ ಆಯಿತಾ, ಟೆಸ್ಟ್ ಕೇಸ್ ಡೆವಲಪ್ಮೆಂಟ್ ಆಯಿತು. ನೆಕ್ಸ್ಟ್ ಏನಿದೆ ನೋಡೋಣ. ಟೆಸ್ಟ್ ಕೇಸ್ ಡೆವಲಪ್ಮೆಂಟಲ್ಲಿ ವಾಟ್ ಈಸ್ ಟೆಸ್ಟ್ ಕೇಸ್. ಓಕೆ, ಗುಡ್ ಟೆಸ್ಟ್ ಕೇಸಸ್. ಸೊ ಟೆಕ್ನಿಕ್ ಡಿಸ್ಕಸ್ ಮಾಡಿದೆ. ಸೊ ವಾಟ್ ಆರ್ ದ ಗುಡ್ ವೇಸ್ ಆಫ್ ರೈಟಿಂಗ್ ಎ ಟೆಸ್ಟ್ ಕೇಸಸ್. ಸೊ ಐ ಆಮ್ ಟೆಲ್ಲಿಂಗ್ ಯು ಫ್ರಮ್ ದ ಬಿಗಿನಿಂಗ್, ಟೆಸ್ಟ್ ಕೇಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಅಲ್ವಾ. ಅದಕ್ಕೆ ನಿಮಗೆ ಟೆಸ್ಟ್ ಕೇಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು ನಾನು. ಟೆಸ್ಟ್ ಕೇಸ್ ಬರೀರಿ ಅಸೈನ್ಮೆಂಟ್ ಕೊಡ್ತಾ ಇದ್ದಿದ್ದು ಏನಕ್ಕೆ ಹೇಳಿ. ಸೊ ಫಾರ್ ದಿಸ್ ರೀಸನ್ ಓನ್ಲಿ. ಓಕೆ, ಗುಡ್ ರೈಟಿಂಗ್, ಗುಡ್ ಟೆಸ್ಟ್ ಕೇಸಸ್ ಅಂತ ಹೇಳಿದ್ರೆ ಯಾವುದು. ಸೊ ಐ ಶುಡ್ ಎನ್ಶೂರ್ ಆಲ್ ದ ಪಾಸಿಟಿವ್ಸ್ ಇನ್ ನೆಗೆಟಿವ್ ಸಿನಾರಿಯೋಸ್ ಆರ್ ಕವರ್ಡ್. ಪಾಸಿಟಿವ್ ನೆಗೆಟಿವ್ ಸಿನಾರಿಯೋಸ್ ಅಂತ ಹೇಳಿದ್ರೆ, ಸೊ ಲಾಗಿನ್ನಿಗೆ ಐ ವಿಲ್ ಗಿವ್ ದ ವ್ಯಾಲಿಡ್ ಡೇಟಾ ಆ್ಯಂಡ್ ಐ ವಿಲ್ ಲಾಗಿನ್. ನೆಗೆಟಿವ್ ಅಂದರೆ ಇನ್ವ್ಯಾಲಿಡ್ ಡೇಟಾ ಕೊಡ್ತೀನಿ, ನನ್ನ ಯೂಸರೇ ಇಲ್ಲ ಡೇಟಾಬೇಸಲ್ಲಿ. ಸೊ ಐ ಆಮ್ ಟ್ರೈಂಗ್ ಟು ಲಾಗಿನ್ ವಿತ್ ದ ಡಿಫ್ರೆಂಟ್ ಯೂಸರ್, ಸೊ ಇಟ್ ಶುಡ್ ನಾಟ್ ಅಲೋ. ಕರೆಕ್ಟಾ. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು ಇನ್ನು ನನ್ನ ಟೆಸ್ಟ್ ಕೇಸಲ್ಲಿ, ಹೌ ಟು ರೈಟ್ ದ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಸಿನಾರಿಯೋಸ್. ಸೊ ಇದನ್ನು ಹೇಳ್ಕೊಟ್ಟಿಲ್ಲ ಅಲ್ವಾ ನಿಮಗೆ, ಐ ವಿಲ್ ಟೆಲ್ ಯು. ಮತ್ತು ಸಿಂಪಲ್ ಇಂಗ್ಲೀಷು ನಾನು ಹೇಳಿದೆ ಅಲ್ವ ನಿಮಗೆ, ನನ್ನ ಟೆಸ್ಟ್ ಕೇಸ್ ನೋಡಿ ಸ್ಟೆಪ್ಸ್ ಎಕ್ಸಿಕ್ಯೂಟ್ ಮಾಡ್ಬೋದು. ಯಾರಾದರೂ ನೋಡಿದ್ರು ದೇ ಶುಡ್ ಬಿ ಏಬಲ್ ಟು ಎಕ್ಸಿಕ್ಯೂಟ್ ದ ಟೆಸ್ಟ್ ಕೇಸಸ್ ಲೈಕ್ ಯು ಹ್ಯಾವ್ ಟು ರೈಟ್. ಓಕೆ, ಇದೇ ಕಮೆಂಟ್ ಹಾಕಿದ್ದು ನಾನು ನಿಮ್ಗೆ ಅಸೈನ್ಮೆಂಟಲ್ಲಿ ತುಂಬ ಜನಕ್ಕೆ. ಸೊ ದ ಟೆಸ್ಟ್ ಕೇಸಸ್ ದಟ್ ಯು ಆರ್ ರಿಟರ್ನ್ ಆರ್ ನಾಟ್ ಈಸಿ ಟು ಅಂಡರ್ಸ್ಟ್ಯಾಂಡ್. ಆಯಿತಾ, ಆ ಥರ ಬರೀಬೇಕು. ಆಮೇಲೆ ಕೋಡ್ಸ್ ಯೂಸ್ ಮಾಡೋದು, ಎಕ್ಸ್ಪೆಕ್ಟೆಡ್ ಬಿಹೇವಿಯರ್ಗೆ ದಟ್ ಶುಡ್ ಬಿ ವಿಸಿಬಲ್, ದಿಸ್ ಶುಡ್ ಬಿ ವಿಸಿಬಲ್, ಆ ಥರ ಬರೆಯೋದು, ಅದೆಲ್ಲ ಯೂಸ್ ಮಾಡಬೇಕು. ಓಕೆ, ಅಕ್ಯುರೇಸಿ, ಎಕ್ಸಾಕ್ಟ್ ಪರ್ಪಸ್, ಏನು ಟೆಸ್ಟ್ ಮಾಡ್ತಾಯಿದ್ದೀರಾ ಸಿನಾರಿಯೋಸ್ ಅದು ಬರೆದಿರಬೇಕು. ಓಕೆ, ಅನ್ನೆಸೆಸರಿ ಸ್ಟೆಪ್ಸ್ ನಾಟ್ ರಿಕ್ವೈರ್ಡ್. ಆಮೇಲೆ ರಿಪೀಟೇಬಲ್ ಇರಬಾರ್ದು. ಮತ್ತು ಸ್ಟೆಪ್ಸ್ ನೋಡಿದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಇನ್ನೊಂದು ಸ್ಟೆಪ್ ಬರೀಬೋದು, ಜನರಿಕಾಗಿ ಬರೀಬೇಕು ಯಾವಾಗಲೂ ಟೆಸ್ಟ್ ಕೇಸಸ್. ಓಕೆ, ಸೊ ಇದೆಲ್ಲ ಗುಡ್ ಕ್ವಾಲಿಟಿ ಆಫ್ ರೈಟಿಂಗ್ ಎ ಟೆಸ್ಟ್ ಕೇಸಸ್. ಸೊ ಇದಿಷ್ಟು ಇದು ಯಾರು ಕೇಳಲ್ಲ, ಬಟ್ ಸ್ಟಿಲ್
ಯು ಶುಡ್ ನೋ. ಓಕೆ, ನೆಕ್ಸ್ಟ್ ಟೆಸ್ಟ್ ಕೇಸ್ ಟೆಕ್ನಿಕ್ ಡಿಸ್ಕಸ್ ಮಾಡಿದ್ವಿ. ಈಕ್ವಲೆನ್ಸ್ ಪಾರ್ಟಿಷನ್ನು, ಎರರ್ ಗೆಸ್ಸಿಂಗು, ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸು. ಸೊ ಇದೆಲ್ಲ ಆದಮೇಲೆ ವಿ ನೀಡ್ ಡೇಟಾ ಅಲ್ವಾ. ಫಾರ್ ಎವ್ರಿ ಟೆಸ್ಟ್ ಕೇಸಸ್ ವಿ ನೀಡ್ ಸಮ್ ಡೇಟಾ. ಸೊ ಲಾಗಿನ್ ಸಿನಾರಿಯೋ ತಗೊಂಡ್ರೆ ವಿ ನೀಡ್ ಎನ್ ನಂಬರ್ ಆಫ್ ಯೂಸರ್ಸ್. ಸೊ ಎಲ್ಲ ಯೂಸರ್ಸ್ಗೂ ಚೆಕ್ ಮಾಡಬೇಕು. 100 ಯೂಸರ್ಸ್ ಇದ್ದರೆ 100 ಯೂಸರ್ಸ್ಗೂ ಟೆಸ್ಟ್ ಡೇಟಾ ಇಟ್ಕೊಂಡು ಲಾಗಿನ್ ಆಗ್ತಿದೆಯಾ ಆಗ್ತಿಲ್ವಾ ಅಂತ ಚೆಕ್ ಮಾಡಬೇಕು. ಓಕೆ, ಸೊ ದಟ್ ಈಸ್ ಕಾಲ್ಡ್ ಎಸ್ ಟೆಸ್ಟ್ ಡೇಟಾ ಪ್ರಿಪ್ರೇಷನ್. ಓಕೆನಾ. ಸೊ ಟೈಪ್ಸ್ ಆಫ್ ಟೆಸ್ಟ್ ಕೇಸಸ್ಸು ಇದು ನಿಮಗೆ ಗೊತ್ತಿದೆ ಆಲ್ರೆಡಿ. ಫಂಕ್ಷನಲ್ ಟೆಸ್ಟ್ ಕೇಸಸ್ ನಾವು ಆಲ್ರೆಡಿ ಬರೀತೀವಿ. ಪಾಸಿಟಿವ್ ನೆಗೆಟಿವ್ ಅಂದರೆ ವಿ ಜಸ್ಟ್ ಡಿಸ್ಕಸ್ಡ್. ವ್ಯಾಲಿಡ್ ಡೇಟಾ ಇನ್ವ್ಯಾಲಿಡ್ ಡೇಟಾ ಕೊಟ್ಬಿಟ್ಟು ಚೆಕ್ ಮಾಡೋದೆ ಪಾಸಿಟಿವ್ ಮತ್ತು ನೆಗೆಟಿವ್ ಟೆಸ್ಟ್ ಕೇಸಸ್. ಸೊ ಇದನ್ನೆಲ್ಲ ನಾನು ವಿಲ್ ಗಿವ್ ಯು ಅಸೈನ್ಮೆಂಟ್. ಓಕೆ, ಸೊ ನಾನ್ ಫಂಕ್ಷನಲ್ ಟೆಸ್ಟ್ ಕೇಸಸ್ ಅಂದರೆ ಸೊ ವಿ ಡೋಂಟ್ ಡೂ ದಿಸ್ ಆ್ಯಕ್ಚುಲಿ. ಏನಕ್ಕೆ ಹೇಳಿ? ನಾನ್ ಫಂಕ್ಷನಲ್ ಅಂದರೆ ಸೆಕ್ಯೂರಿಟಿ, ಪರ್ಫಾರ್ಮೆನ್ಸ್ ಎಲ್ಲ ಬರುತ್ತೆ. ಸೊ ದಿಸ್ ಈಸ್ ದ ಅದರ್ ವೇ ಆಫ್ ಟೆಸ್ಟಿಂಗ್ ಅಲ್ವಾ. ಸೊ ವಿ ಆರ್ ನಾಟ್ ಲರ್ನಿಂಗ್ ದಿಸ್. ವಿ ಆರ್ ನಾಟ್ ಇನ್ ಟು ದಿಸ್ ಪರ್ಫಾರ್ಮೆನ್ಸ್ ಟೆಸ್ಟಿಂಗ್, ಲೋಡ್, security testing, so we can ignore this. ಸೊ ಆಫ್ಟರ್ ದಿಸ್ ನಾನು ಹೇಳಿದ್ದೇನೆ ಅಂದರೆ ಅವತ್ತು ರಿವ್ಯೂ ಆಗುತ್ತೆ. ಒನ್ಸ್ ಯು ರೈಟ್ ದ ಟೆಸ್ಟ್ ಕೇಸಸ್ ಅಲ್ವಾ, ದೇ ವಿಲ್ ರಿವ್ಯೂ ದಿಸ್. ಓಕೆ, ದಟ್ಸ್ ವೈ ಇನ್ ದ ಬಿಗಿನಿಂಗ್ ಓನ್ಲಿ ಐ ಟೋಲ್ಡ್ ಯು ಹ್ಯಾವ್ ಟು ರೈಟ್ ದ ಟೆಸ್ಟ್ ಕೇಸಸ್ ವೆರಿ ನೀಟ್ಲಿ ಆ್ಯಂಡ್ ವೆರಿ ಪ್ರಾಪರ್ಲಿ. ಸೊ ವಾಟ್ ದೇ ವಿಲ್ ಚೆಕ್ ವೆದರ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆರ್ ಕವರ್ಡ್. ಎಲ್ಲ ರಿಕ್ವೈರ್ಮೆಂಟ್ ಕವರ್ ಆಗಿದೆಯಾ ನೋಡ್ತಾರೆ. ಓಕೆ, ಎಲ್ಲ ಸ್ಟೆಪ್ಸ್ ಕರೆಕ್ಟಾಗಿದೆಯಾ, ಆ್ಯಕ್ಷನ್ಸು, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕರೆಕ್ಟಾಗಿದೆಯಾ. ಓಕೆ, ದೆನ್ ಹೌ ದೇ ಆರ್ ವ್ಯಾಲಿಡೇಟಿಂಗ್, ಮತ್ತು ಕಂಡೀಷನ್ಸ್ ಏನಾಗಿದೆ, ಇನ್ವ್ಯಾಲಿಡ್ ಕಂಡೀಷನ್ನು, ಬೌಂಡ್ರೀಸು. ಸೊ ಟೆಸ್ಟ್ ಕೇಸ್ ಡಿಸೈನ್ ಎಲ್ಲ ಫಾಲೋ ಮಾಡಿದ್ದಾರೆ ಟೆಸ್ಟ್ ಕೇಸ್ ಬರೆಯೋದಕ್ಕೆ. ಸೊ ಆಲ್ ದಿಸ್ ಆಸ್ಪೆಕ್ಟ್ ಗೋಯಿಂಗ್ ಟು ರಿವ್ಯೂ. ಇದೆಲ್ಲ ಚೆಕ್ ಮಾಡಿದಾಗ ಯು ಶುಡ್ ನಾಟ್ ಗೆಟ್ ರಿವ್ಯೂ ಕಮೆಂಟ್ಸ್, ಮೋರ್ ರಿವ್ಯೂ ಕಮೆಂಟ್ಸ್. ಇಲ್ಲ ಸ್ಮಾಲ್ ಒನ್ ಆರ್ ಟೂ ಕಮೆಂಟ್ಸ್ ಓಕೆ. ಇಫ್ ಯು ಗೆಟ್ ಮೋರ್ ಕಮೆಂಟ್ಸ್ ಮತ್ತು ಪ್ರಾಬ್ಲಮ್ ಅಲ್ವಾ ನಿಮಗೆ ಪ್ರೈಸಲ್ ಟೈಮಲ್ಲಾಗಲಿ ಇಲ್ಲ ಡೈಲಿ ಸ್ಕ್ರಮ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಅವಾಗ ಏನಾದರೂ ದೇ ವಿಲ್ ಬ್ರಿಂಗ್ ದಿಸ್ ಪಾಯಿಂಟ್. ಸೊ ಯು ಆರ್ ನಾಟ್ ಡೂಯಿಂಗ್ ಪ್ರಾಪರ್ಲಿ, ಯು ಆರ್ ನಾಟ್ ರೈಟಿಂಗ್ ಟೆಸ್ಟ್ ಕೇಸಸ್ ಪ್ರಾಪರ್ಲಿ ಅಂತೆಲ್ಲ ಹೇಳಿ. ಸೊ ದೇ ವಿಲ್ ಆಸ್ಕ್ ಯು. ಸೊ ಐ ಡೋಂಟ್ ವಾಂಟ್ ಯು ಟು ಬಿ ಇನ್ ದಿಸ್ ಕಂಡೀಷನ್. ನಮ್ಗೆ ಇಲ್ಲಿ ಕ್ವಾಲಿಟಿ ಆಫ್ ಟೆಸ್ಟಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನನಗೆ. ಸೊ ನಿಮ್ಮ ಟೆಸ್ಟ್ ಕೇಸಸ್ಸು ಪಕ್ಕ ಇರಬೇಕು 100%. ಓಕೆ, ಪ್ರಾಕ್ಟೀಸ್ ಆಗುತ್ತೆ, ಯು ಡೋಂಟ್ ಹ್ಯಾವ್ ಟು ವರಿ. ಸೊ ಫಸ್ಟ್ ಟೈಮ್ ಬರೆದಿದ್ದಾಗ ನೀವು ಟೆಸ್ಟ್ ಕೇಸು ನೀಟಾಗಿ ಬರೆದಿಲ್ಲ. ಸೊ ಸೆಕೆಂಡ್ ಟೈಮ್ ಯು ಆರ್ ರಿಟರ್ನ್ ವೆರಿ ವೆಲ್ ಅಲ್ವಾ. ಲೈಕ್ ದಟ್ ಇಫ್ ಯು ಪ್ರಾಕ್ಟೀಸ್ ಡೆಫಿನೆಟ್ಲಿ ಯು ಕ್ಯಾನ್ ಇಂಪ್ರೂವ್. ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಏನೂ ಆಗಲ್ಲ. ಓಕೆ, ಹೌ ಟು ಪ್ರಾಕ್ಟೀಸ್ ಮೋರ್. ಮತ್ತು ಒಂದು ಎಕ್ಸಿಕ್ಯೂಷನ್ ಆದಮೇಲೆ ಪಾಸ್ ಆ್ಯಂಡ್ ಫೇಲು ಅಪ್ಡೇಟ್ ಆಗಿದೆಯಾ, ಪ್ರೀ ಕಂಡೀಷನ್ಸ್ ಇದೆಯಾ. ಸೊ ಇದೆಲ್ಲ ಆಸ್ಪೆಕ್ಟ್ಸ್ ಕನ್ಸಿಡರ್ ಆಗುತ್ತೆ. ಗೋ ಥ್ರೂ ದ ನೋಟ್ಸ್. ಓಕೆ, ಎನ್ವಿರಾನ್ಮೆಂಟ್ ಸೆಟಪ್ ಅಂತ ಹೇಳಿದ್ರೆ ನಾನು ಹೇಳಿದೆ ನಿಮಗೆ. ಎನ್ವಿರಾನ್ಮೆಂಟ್ ಸೆಟಪ್ ಇಲ್ಲಿ ಬರುತ್ತೆ ಪಾಯಿಂಟು. ಸೊ ಇವಾಗ ನಾವೆಲ್ಲಿದ್ವಿ? ಟೆಸ್ಟ್ ಕೇಸ್ ಡೆವಲಪ್ಮೆಂಟಲ್ಲಿ ಇದ್ವಿ. ಟೆಸ್ಟ್ ಕೇಸ್ ಡೆವಲಪ್ಮೆಂಟಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ? types of test cases, then techniques, then good quality of test cases. ಸೊ ಇದೆಲ್ಲ ಡಿಸ್ಕಸ್ ಮಾಡಿದ್ವಿ ಇಲ್ಲಿ ಟೆಸ್ಟ್ ಕೇಸ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ. ಸೊ ಟೆಸ್ಟ್ ಕೇಸ್ ಎಲ್ಲ ರೆಡಿ ಇದೆ ನಮ್ದು ಇವಾಗ. ಸೊ ಫಸ್ಟ್ ಏನು ಮಾಡಿದ್ವಿ? ಅನಾಲಿಸ್ ಮಾಡಿದ್ವಿ, ದೆನ್ ವಿ ಪ್ಲ್ಯಾನ್, ದೆನ್ ವಿ ರಿಟರ್ನ್ ದ ಟೆಸ್ಟ್ ಕೇಸಸ್. ಸೊ ಇಲ್ಲಿವರೆಗೂ ಸ್ಟೇಬಲ್ ಆಗಿದೆ ನಮ್ಮದು. ಸೊ ನೆಕ್ಸ್ಟ್ ವಾಟ್ ವಿ ವಿಲ್ ಡೂ? ವಿ ನೀಡ್ ಎ ಎನ್ವಿರಾನ್ಮೆಂಟ್ ಟು ಟೆಸ್ಟ್. ಏನು ಎನ್ವಿರಾನ್ಮೆಂಟ್ ಬೇಕು? URLs. ಎನ್ವಿರಾನ್ಮೆಂಟ್ ಅಂದರೆ URLs ಬೇಕು ಟೆಸ್ಟ್ ಮಾಡೋದಕ್ಕೆ. ಓಕೆ, ಮತ್ತು ನಿಮ್ಮದು ಸಿಸ್ಟಮಿಗೆ ಸಪೋರ್ಟ್ ಮಾಡಬೇಕು ಅಪ್ಲಿಕೇಶನು, ಕರೆಕ್ಟಾ? ಸೊ ಅದನ್ನು ರೆಡಿ ಮಾಡಿಕೊಡ್ತಾರೆ. ಯು ಡೋಂಟ್ ಹ್ಯಾವ್ ಟು ವರಿ. ನೀವು ಕಂಪ್ನಿಗೆ ಹೋದ್ಮೇಲೆ ಸೊ ನಿಮ್ಮ ಲ್ಯಾಪ್ಟಾಪ್ ಕೊಡ್ತಿದ್ರೆ ಎಲ್ಲ ಕೊಡ್ತಿದ್ದಾರೆ ಅಂದರೆ ಆಲ್ರೆಡಿ ನಿಮಗೆಲ್ಲ ಸೆಟಪ್ ಆಗಿರುತ್ತೆ ಅದು. ಓಕೆ, URLs ಕೊಡ್ತಾರೆ. ವಾಟ್ ಯು ಟು ಡೂ? ಯು ಟು ಲಾಂಚ್. ಏನಾದರೂ ವರ್ಕ್ ಆಗ್ತಿಲ್ಲ ಅಂದರೆ ಯು ಕ್ಯಾನ್ ರಿಪೋರ್ಟ್ ಯುವರ್ ಮ್ಯಾನೇಜರ್ಸ್ ಆರ್ ಟೀಮ್ ಲೀಡ್ಸ್. ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ದೇ ವಿಲ್ ಫಿಕ್ಸ್ ಇಟ್, ಅಷ್ಟೇ. ಆಯಿತಾ? ಸೊ ಎನ್ವಿರಾನ್ಮೆಂಟ್ ಸೆಟಪ್ ಕಂಪ್ಲೀಟ್ ಆಯಿತು. ನಿಮ್ಮ ನೆಕ್ಸ್ಟ್ ಸ್ಟೆಪ್ ಏನು? ಯು ಹ್ಯಾವ್ ಟು ಸ್ಟಾರ್ಟ್ ಎಕ್ಸಿಕ್ಯೂಟಿಂಗ್ ಅಲ್ವಾ. ಟೆಸ್ಟ್ ಕೇಸ್ ರೆಡಿ ಇದೆ, ಎಲ್ಲ ಮುಗಿದಿದೆ, ಎನ್ವಿರಾನ್ಮೆಂಟ್ ಸೆಟಪ್ ಆಗಿದೆ. ವಾಟ್ ಈಸ್ ಯುವರ್ ನೆಕ್ಸ್ಟ್ ಗೋಲ್? ಟೆಸ್ಟ್ ಎಕ್ಸಿಕ್ಯೂಷನ್. ಟೆಸ್ಟ್ ಎಕ್ಸಿಕ್ಯೂಷನಲ್ಲಿ ಯು ವಿಲ್ ಸ್ಟಾರ್ಟ್ ಟೆಸ್ಟಿಂಗ್
ಟೆಸ್ಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ನಿಮಗೆ ಬಗ್ ಸಿಗುತ್ತೆ ಆಬ್ವಿಯಸ್ಲಿ. ಬಗ್ ಸಿಕ್ಕಿದಾಗ ಏನು ಮಾಡ್ತೀರಾ, ರಿಪೋರ್ಟ್ ಮಾಡ್ತೀರಾ. ರಿಪೋರ್ಟ್ ಆದಮೇಲೆ ಯು ವಿಲ್ ರೀಟೆಸ್ಟ್ ಇಟ್. ಒನ್ಸ್ ದ ಫಿಕ್ಸ್ ಇಸ್ ಗಿವನ್ ಯು ವಿಲ್ ರೀಟೆಸ್ಟ್ ಅಲ್ವಾ, ದೆನ್ ಯು ವಿಲ್ ಕ್ಲೋಸ್. ಟೆಸ್ಟ್ ಎಕ್ಸಿಕ್ಯೂಷನಲ್ಲಿ ಇದಿಷ್ಟು ಪ್ರೋಸೆಸ್ ಫಾಲೋ ಮಾಡ್ತೀರಾ. ಓಕೆ, ದೆನ್ ಎಕ್ಸಿಕ್ಯೂಷನ್ ಆದಮೇಲೆ ವಿ ಹ್ಯಾವ್ ಟು ಕ್ಲೋಸ್ ಸೇಯಿಂಗ್ this many defects were identified, but out of these bugs 100 bugs 95 bugs are fixed, 5 are pending ಅಂತೇಳಿ ಕ್ಲೋಸ್ ಮಾಡ್ತೀರಾ. ಇಲ್ಲ ಎಲ್ಲ ಫಿಕ್ಸ್ ಆಗಿದ್ರೆ ಯು ವಿಲ್ ಸೇ ಆಲ್ ದ ಬಗ್ಸ್ ಆರ್ ಫಿಕ್ಸ್ಡ್, ಐ ಆಮ್ ಕ್ಲೋಸಿಂಗ್ ದ ಸೈಕಲ್. ಸೊ ಇಲ್ಲಿಗೆ ಟೆಸ್ಟಿಂಗ್ ಲೈಫ್ ಸೈಕಲ್ ಕಂಪ್ಲೀಟ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಇನ್ನೊಂದ್ಸಲ ಹೇಳ. ಓಕೆ, ರಿಕ್ವೈರ್ಮೆಂಟ್ ಅನಾಲಿಸಿಸಲ್ಲಿ you will gather the requirement, you will differentiate the test cases. Okay, ಇಲ್ಲಿ ಏನು ಮಾಡಿದ್ವಿ, ರಿಕ್ವೈರ್ಮೆಂಟ್ ಗ್ಯಾದರಿಂಗ್ ಆಯಿತು. ಯು ವಿಲ್ ಡಿಫ್ರೆನ್ಷಿಯೇಟ್ ದ ಟೆಸ್ಟ್ ಕೇಸಸ್ ಆ್ಯಂಡ್ ಯು ವಿಲ್ ರೈಟ್ ದ ಯು ವಿಲ್ ಗಿವ್ ಎ ಪ್ರಾಪರ್ ಟೆಸ್ಟ್ ಕೇಸ್ ಐ ಡಿಸ್ ಫಾರ್ ದ ಆಲ್ ದ ರಿಕ್ವೈರ್ಮೆಂಟ್ಸ್. ಓಕೆನಾ, ಇದನ್ನು ರಿಕ್ವೈರ್ಮೆಂಟ್ ಟ್ರೇಸಬಿಲಿಟಿ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಹೂ ವಿಲ್ ಪ್ರಿಪೇರ್, ಟೀಮ್ ಲೀಡ್. ಓಕೆ, ಪ್ಲ್ಯಾನಿಂಗ್ ಅಂದರೆ ಎವ್ರಿ ಆ್ಯಕ್ಟಿವಿಟೀಸ್ ನೀಡ್ಸ್ ಟು ಬಿ ಪ್ಲ್ಯಾನ್, ರೈಟ್? ಸೊ ಅದಕ್ಕೆ ಏನು ಪ್ಲ್ಯಾನಿಂಗ್ ಮಾಡ್ತಾರೆ ಇಲ್ಲಿ, ಇನ್ ಸ್ಪ್ರಿಂಟ್ 1 ವಾಟ್ ಆ್ಯಂಡ್ ಆಲ್ ದ ಆ್ಯಕ್ಟಿವಿಟೀಸ್ ಟು ಬಿ ಡೆಲಿವರ್ಡ್, ವಿಚ್ ಎನ್ವಿರಾನ್ಮೆಂಟ್ ಸೆಟಪ್ ಯು ವಾಂಟ್, ಮತ್ತು ಯಾವ ಫೀಚರ್ಸ್ನ ಟೆಸ್ಟ್ ಮಾಡಬೇಕು. ಓಕೆ, ಟ್ರೈನಿಂಗ್, ಸ್ಕೆಡ್ಯೂಲು, ರಿಸ್ಕ್, ಸೊ ಇದೆಲ್ಲ ಕನ್ಸಿಡರ್ ಆಗುತ್ತೆ. ಸೊ ಇವೆಲ್ಲ ಡಿಸ್ಕಸ್ ಮಾಡ್ತಾರೆ ಪ್ಲ್ಯಾನಿಂಗಲ್ಲಿ. ಓಕೆ, ದೆನ್ ವಿ ಹ್ಯಾವ್ ಟೆಸ್ಟ್ ಕೇಸ್ ಡೆವಲಪ್ಮೆಂಟ್. ಟೆಸ್ಟ್ ಕೇಸ್ ಡೆವಲಪ್ಮೆಂಟು ನಾನು ಆಲ್ರೆಡಿ ಪ್ರಾಕ್ಟೀಸ್ ಮಾಡಿಸಿದ್ದೀನಿ ನಿಮಗೆ, ಯೂನಿಟ್ ಟೆಸ್ಟ್ ಕೇಸ್ ಇಂಟಿಗ್ರೇಷನ್ ಸಿಸ್ಟಮು. ಸೊ ವೈಲ್ ರೈಟಿಂಗ್ ದಿಸ್ ವಿ ಹ್ಯಾವ್ ಟು ಫಾಲೋ ಸಮ್ ಟೆಕ್ನಿಕ್ಸ್. ಸೊ ಇದು 3 ಟೆಕ್ನಿಕ್ಸು: ಈಕ್ವಲೆನ್ಸ್ ಪಾರ್ಟಿಷನ್, ಬೌಂಡ್ರಿ ವ್ಯಾಲ್ಯೂ, ಎರರ್ ಗೆಸಿಂಗ್, 3 ಥರ ಇದೆ. ಹಿಯರ್ ಡಿವೈಡ್ ದ ಡೇಟಾ ಫಾರ್ ದ ಈಕ್ವಲೆನ್ಸ್ ಪಾರ್ಟಿಷನು. ಬೌಂಡ್ರಿ ಅಂದರೆ ಬೌಂಡ್ರಿಲಿ ನೇಮಲ್ಲೇ ಇದೆ ಬೌಂಡ್ರಿ. ಓಕೆ, 50 ಕ್ಯಾರೆಕ್ಟರ್ಸ್ ಅಂತ ಇಟ್ಕೊಳ್ಳೋಣ. ನಾನು ಫೀಲ್ಡ್ ಅಕ್ಸೆಪ್ಟ್ ಮಾಡಬೇಕು. ಸೊ ನೀವು ಏನು ಮಾಡ್ತೀರಾ, 49 ಪಾಸ್ ಮಾಡ್ತೀರಾ, 51 ಪಾಸ್ ಮಾಡ್ತೀರಾ, ಚೆಕ್ ಮಾಡ್ತೀರಾ. ಸೊ ಈ ಥರ. ಓಕೆ, ಎರರ್ ಗೆಸಿಂಗ್ ಕಮ್ಸ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಓಕೆ, ಯಾವ ಥರ ಅಂದರೆ, ಯಾವುದೋ ಅಪ್ಲಿಕೇಶನ್ ಮೇಲೆ 1 year 2 year ವರ್ಕ್ ಮಾಡ್ತಾ ಇರ್ತೀರಾ ಅಂದರೆ ಆಬ್ವಿಯಸ್ಲಿ ಯು ವಿಲ್ ಗೆಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯು ವಿಲ್ ನೋ ವೇರ್ ದ ಬಗ್ ವಿಲ್ ಬಿ. ಗೆಸ್ ಮಾಡ್ತೀರಾ ಅಷ್ಟೇ. ಟೆಸ್ಟ್ ಕೇಸ್ ಡೆವಲಪ್ಮೆಂಟ್ ಆಯಿತು. ನೆಕ್ಸ್ಟ್ ಏನಿತ್ತು, ಎನ್ವಿರಾನ್ಮೆಂಟ್ಸು. ಬೇಸಿಕಲಿ 2 ಎನ್ವಿರಾನ್ಮೆಂಟ್ ಇರುತ್ತೆ, ಡೆವ್, ಕ್ಯೂವೆ, ನಮಗೆ ಟೆಸ್ಟಿಂಗ್ ಪರ್ಪಸ್ಸಿಗೆ. ಬಟ್ ಇನ್ನೊಂದು ಏನಂದರೆ ಪ್ರೊಡಕ್ಷನ್ ಎನ್ವೈರಲ್ ಇರುತ್ತೆ, ಪ್ರೊಡಕ್ಷನ್ ಸೆಟಪ್. ಪ್ರೊಡಕ್ಷನ್ ಬಿಟ್ಟರೆ ಇನ್ನೊಂದು ಸ್ವಲ್ಪ ಇಟ್ಕೊಳ್ಳೋಣ ಸದ್ಯಕ್ಕೆ. ಕಸ್ಟಮರ್ಗೂ ಹೋಗುತ್ತಲ್ವ, ಅದು ತಗೊಳ್ಳೋಣ. ಸೊ ಇದಿಷ್ಟು ಎನ್ವಿರಾನ್ಮೆಂಟ್ ಸೆಟಪ್ ಇರಬೇಕು ನಮಗೆ. ಸೊ ಡೆವಲ್ಲಿ ಡೆವಲಪರ್ಸ್ ವಿಲ್ ಡೂ ಸಿಂಪಲ್ 1 round ಆಫ್ ಟೆಸ್ಟಿಂಗ್, ಬಟ್ ಕ್ಯೂ ಎ ಎನ್ವಿರಾನ್ಮೆಂಟು ವೆರಿ ಮಚ್ ಇಂಪಾರ್ಟೆಂಟ್, ನೀಡೆಡ್ ಫಾರ್ ನಮಗೆ ನೀಡಿದೆ ಕ್ಯೂ ಎನ್ವಿರಾನ್ಮೆಂಟ್ಸು, ಇದು ಬೇಕು. ಸೊ ಇದೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ, ಯಾವುದು ಟೈಮಲ್ಲಿ ಯಾವ ಎನ್ವಿರಾನ್ಮೆಂಟ್ಸ್ ರಿಲೀಸ್ ಮಾಡಬೇಕು, ಯಾವ್ದು ಕೊಡಬೇಕು ಅಂತೆಲ್ಲ ಇಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ. ಓಕೆ, 5th ಪಾಯಿಂಟ್, ಎನ್ವಿರಾನ್ಮೆಂಟ್ ಸೆಟಪ್ ಆದಮೇಲೆ ಏನಾಯಿತು, ಎಲ್ಲ ಸ್ಟೇಬಲ್, ಎಲ್ಲ ರೆಡಿ ಇದೆ. ನಿಮ್ಗೆ ಏನು ಬೇಕು ಇವಾಗ, ಏನು ಬೇಕಾಗಿಲ್ಲ. ಯು ಹ್ಯಾವ್ ಟು ಸ್ಟಾರ್ಟ್ ಟೆಸ್ಟಿಂಗ್ ಅಷ್ಟೇ. ಟೆಸ್ಟ್ ಎಕ್ಸಿಕ್ಯೂಷನ್. ಟೆಸ್ಟ್ ಎಕ್ಸಿಕ್ಯೂಷನಲ್ಲಿ ಏನು ಮಾಡ್ತೀರಾ, ಎಲ್ಲ ಟೆಸ್ಟ್ ಕೇಸ್ ರೆಡಿ ಇದೆ, ಯು ವಿಲ್ ಸ್ಟಾರ್ಟ್ ಟೆಸ್ಟಿಂಗ್ ಇಟ್ ಅಷ್ಟೇ. ಸೊ ಟೆಸ್ಟ್ ಮಾಡಬೇಕಾದ್ರೆ ಇಫ್ ಯು ಫೈಂಡ್ ಎ ಬಗ್, ರಿಪೋರ್ಟ್ ಇಟ್ ಅಷ್ಟೇ. Once it is fixed, you will recheck it and close it.
ಟೆಸ್ಟ್ ಎಕ್ಸಿಕ್ಯೂಷನಲ್ಲಿ ಅಷ್ಟೇ. ಸೊ ಎಲ್ಲ ಥರ ಟೆಸ್ಟ್ ಕೇಸಸ್ ಇರುತ್ತೆ, ಎಲ್ಲನೂ ಎಕ್ಸಿಕ್ಯೂಟ್ ಮಾಡಬೇಕು. ಯೂನಿಟ್ಟು, ಫಂಕ್ಷನಲ್ಲು, ಇಂಟಿಗ್ರೇಷನ್ನು, ಸಿಸ್ಟಮ್ ಟೆಸ್ಟಿಂಗ್ ಎಲ್ಲ ಟೆಸ್ಟ್ ಕೇಸಸ್ ಎಕ್ಸಿಕ್ಯೂಟ್ ಮಾಡಬೇಕು. ಯು ಹ್ಯಾವ್ ಟು ಗೆಟ್ ದ ರಿಪೋರ್ಟ್, ಎಷ್ಟು ಪಾಸ್ ಆಯಿತು ಎಷ್ಟು ಫೇಲ್ ಆಯಿತು ಆ ಥರ. ಓಕೆನಾ? ಟೆಸ್ಟ್ ಎಕ್ಸಿಕ್ಯೂಷನ್ ಆದಮೇಲೆ ಏನಾಯಿತು, ಕ್ಲೋಸರ್. ಓಕೆ, ಈ ಕ್ಲೋಸ್ ಮಾಡೋದಕ್ಕೆ ಒಂದಷ್ಟು ಕ್ರೈಟೀರಿಯಾ ಇರುತ್ತೆ, ಎಕ್ಸಿಟ್ ಕ್ರೈಟೀರಿಯಾ ಅಂತೇಳಿ. ಸೊ ನಾನೇನು ಹೇಳಿದೆ ಅವಾಗ, ಔಟ್ ಆಫ್ 100 ರಿಕ್ವೈರ್ಮೆಂಟ್ಸ್ 1 ರಿಕ್ವೈರ್ಮೆಂಟ್ ಫೇಲ್ ಆಗಿದೆ ಅನ್ಕೊಳ್ಳೋಣ. 1 ರಿಕ್ವೈರ್ಮೆಂಟ್ ಈಸ್ ಫೇಲ್ಡ್. ಇದನ್ನು ಕನ್ಸಿಡರ್ ಮಾಡ್ತೀರಾ ಮಾಡಲ್ವಾ? ಔಟ್ ಆಫ್ ಓನ್ಲಿ 1 ರಿಕ್ವೈರ್ಮೆಂಟ್ ಗಾಟ್ ಫೇಲ್ಡ್, 99% ರಿಸಲ್ಟ್ ಇದೆ. ಆ್ಯಕ್ಚುಲಿ ಇಟ್ ಡಿಪೆಂಡ್ಸ್ ಆನ್ ದ ಪರ್ಸೆಂಟೇಜ್ ಕ್ರೈಟೀರಿಯಾ. ಸೊ 99% ಬೇಕು, ದೆನ್ ಓನ್ಲಿ ವಿ ಆರ್ ಗುಡ್ ಟು ಗೋ ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಓಕೆ, ದಟ್ಸ್ ವೈ ದಿಸ್ ಪ್ಲ್ಯಾನಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. 99% ಬಂದರೆ ಎಸ್ ವಿ ಆರ್ ಗುಡ್ ಟು ಗೋ ಅಂತೇಳಿ ಕೊಡ್ತಾರೆ. ಇನ್ ಕೇಸ್ ಔಟ್ ಆಫ್ 100 ರಿಕ್ವೈರ್ಮೆಂಟ್ಸ್ out of 100 requirements 10 requirement fail, ಪರ್ಸೆಂಟೇಜ್ ಎಷ್ಟಾಗುತ್ತೆ? 90. you are not good here, not acceptable. ಓಕೆನಾ? 99% ಓಕೆ ಅಕ್ಸೆಪ್ಟಬಲ್, 90% ನಾಟ್ ಅಕ್ಸೆಪ್ಟಬಲ್. ಸೊ ಏನು ಮಾಡ್ತೀರಾ, ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಮತ್ತೆ ಯಾವ ಟು ಚೆಕ್ ಅಲ್ಲೋ 10 ರಿಕ್ವೈರ್ಮೆಂಟ್ಸ್ ಎಲ್ಲಿ ಫೇಲ್ ಆಗಿದೆ, ಏನಿದೆ, ಯು ಹ್ಯಾವ್ ಟು ಫಿಕ್ಸ್ ಇಟ್ ಇಮಿಡಿಯೇಟ್ಲಿ. ಸೊ ಆ ಥರ ಎಲ್ಲ ಆಸ್ಪೆಕ್ಟ್ಸ್ ಇರುತ್ತೆ. ಸೊ ವಾಟ್ ಯು ವಿಲ್ ಡೂ, ಯು ವಿಲ್ ಬ್ರಿಂಗ್ ಡೌನ್ ಟು 95, ಬಟ್ ಸ್ಟಿಲ್ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಸೊ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಟು 99 ಓನ್ಲಿ, ದೆನ್ ಓನ್ಲಿ ಯು ಕ್ಯಾನ್ ಕ್ಲೋಸ್ ದ ಸೈಕಲ್. ಆ ಥರ ಇರುತ್ತೆ. ಓಕೆನಾ? ಸೊ ಇದಿಷ್ಟು ಗೊತ್ತಾಯ್ತಾ ಟೆಸ್ಟ್ಗೆ, ಸಾಫ್ಟ್ವೇರ್ ಟೆಸ್ಟಿಂಗ್ ಲೈಫ್ ಸೈಕಲ್. ಸೊ ಇದಿಷ್ಟು ನೋಟ್ಸು ಶೇರ್ ಮಾಡ್ತೀನಿ, ಯು ಗೋ ಥ್ರೂ ದ ಸ್ಟೆಪ್ಸ್. ಓಕೆ, ನಾನು ಜನರಲಾಗಿ ಹೇಳ್ಕೊಂಡು ಹೋಗಿದ್ದೀನಿ ಅಲ್ವಾ, ಯು ಪ್ರಾಕ್ಟೀಸ್ ದ ಥಿಂಗ್ ಟುಡೇ. ಓಕೆ, ಆ್ಯಂಡ್ ಅಸೈನ್ಮೆಂಟ್ಸ್ ಇವತ್ತು ಏನೂ ಇಲ್ಲ. ಸೊ ಟೆಸ್ಟ್ ಕೇಸಸ್ ಪ್ರಾಕ್ಟೀಸ್ ಮಾಡ್ತಾಯಿರಿ. ಓಕೆ, ಯು ಟೇಕ್ ಯಾವುದು ಇವತ್ತು, ಯು ಟೇಕ್ ಫೇಸ್ಬುಕ್. ಓಕೆ, ಜಿಮೇಲ್ ಪ್ರಾಕ್ಟೀಸ್ ಮಾಡಿದ್ದೀರಲ್ವಾ, ಟುಡೇ ಯು ಟೇಕ್ ಫೇಸ್ಬುಕ್. ಓಕೆ, ಫೇಸ್ಬುಕ್ ತಗೊಳ್ಳಿ. ಯೂನಿಟ್ ಟೆಸ್ಟ್ ಕೇಸಸ್ ಬೇಡ, ಇಂಟಿಗ್ರೇಷನ್ ಮತ್ತು ಸಿಸ್ಟಮ್ ಟೆಸ್ಟ್ ಕೇಸಸ್ ಬರೀರಿ ಸಾಕು. ಸೇಮ್ ಇಂಟಿಗ್ರೇಷನ್ ಅಂದರೆ ಫೇಸ್ಬುಕ್ಕಿಗೆ ಯಾವ ಥರ ಆಗುತ್ತೆ, ಒಂದು ಎಕ್ಸಾಂಪಲ್, send a friend request and check in the other phone whether the request has been received. Simple alva? So like this I want scenarios. Okay, I will assign you in the same document. I will send out to you the assignment task and these notes. Okay, I will stop the recording.